RBI ಆಗಿರ್ಬೋದು, ಮತ್ತೆ ವಾಟ್ ಆರ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ ಏನು, ಕೋಆಪರೇಟಿವ್ ಬ್ಯಾಂಕ್ಸ್ ಅಂದ್ರೆ ಏನು, ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂದ್ರೆ ಏನು, ಪ್ರತಿಯೊಂದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆ ಅಂತ ನಾನು ಅನ್ಕೊಳ್ತೀನಿ. ಆಡಿಯೋ ವಿಡಿಯೋ ಏನಾದ್ರು ಕ್ಲಿಯರ್ ಇಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬೋದು. ಸೊ ನಿಮ್ಗೆ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ. ಸೊ ಜಸ್ಟ್ ಐ ಹೋಪ್ ಎಲ್ರಿಗೂ ಕ್ಲಾಸ್ ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಸ್ವಲ್ಪ ದಿನ ಕ್ಲಾಸ್ ಮಾಡಕ್ ಆಗ್ಲಿಲ್ಲ ಬಿಕಾಸ್ ಕಂಟಿನ್ಯೂಸ್ ಆಗಿ ಫೆಸ್ಟಿವಲ್ ಇದ್ದಿದ್ರಿಂದ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಶಿಫ್ಟ್ ಆದ್ರಿಂದ ಇಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗಿತ್ತು ಅಷ್ಟೇ. ಯಾ ಏನೇ ಡೌಟ್ ಇದ್ರು ಕೂಡ ಕೇಳ್ಬೋದು. ಇದಾದ್ಮೇಲೆ ನಾವು GDP, GNP ಏನಿದೆ, ನ್ಯಾಷನಲ್ ಇನ್ಕಮ್ ಏನಿದೆ ಆ ಚಾಪ್ಟರ್ ನ ನಾವು ಕ್ಲಾಸ್ ಮಾಡೋಣ. ಸೊ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಬ್ಯಾಂಕಿಂಗ್ ಸಿಸ್ಟಮ್. ಸೊ ರೀಸೆಂಟ್ ಆಗಿ ಇವನ್ ಐ ಹ್ಯಾವ್ ಪರ್ಚೇಸ್ಡ್ ಪೆನ್ ಟ್ಯಾಬ್ ಆಲ್ಸೋ ಫಾರ್ ಯು. ನಿಮಗೋಸ್ಕರ ಪೆನ್ ಟ್ಯಾಬ್ ನು ಕೂಡ ಪರ್ಚೇಸ್ ಮಾಡಿದೆ. ಕ್ಲಾಸ್ ಅಷ್ಟೊಂದು ಲೈಕ್ ರೈಟಿಂಗ್ ಇಲ್ಲ ಅಂದ್ರೆ ಅಷ್ಟೊಂದು ಕ್ಲಾಸ್ ಇಂಟರಾಕ್ಟಿವ್ ನನ್ಗೆ ಅನಿಸ್ತಾ ಇರ್ಲಿಲ್ಲ, ಅದಕ್ಕೋಸ್ಕರ ಸೊ ಪೆನ್ ಟ್ಯಾಬ್ ನ ನಾನು ಪರ್ಚೇಸ್ ಮಾಡಿದೆ. ಸೊ ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಇಂಡಿಯಾ, ನಮ್ಮ ಭಾರತದಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಟಾಪ್ ಅಲ್ಲಿ ಸೆಂಟ್ರಲ್ ಬ್ಯಾಂಕ್ ಇದೆ. ಎಲ್ಲಾ ಕಂಟ್ರಿಲೂ ಕೂಡ ಸೆಂಟ್ರಲ್ ಬ್ಯಾಂಕ್ ಇರುತ್ತೆ. ಅದಾದ್ಮೇಲೆ ಬಾಟಮ್ ಅಲ್ಲಿ ವಿ ಹ್ಯಾವ್ ಕಮರ್ಷಿಯಲ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್, ಈ ರೀತಿ ಬೇರೆ ಬ್ಯಾಂಕ್ ಗಳು ಇರುತ್ತೆ. ಸೊ ಸೆಂಟ್ರಲ್ ಬ್ಯಾಂಕ್, ನಮ್ಮ ಭಾರತದಲ್ಲಿ ಸೆಂಟ್ರಲ್ ಬ್ಯಾಂಕ್ ಯಾವುದು ಅಂದ್ರೆ RBI. RBI ಇಸ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ RBI ಮೇಜರ್ ಅಂದ್ರೆ ಸ್ಟಾರ್ಟಿಂಗ್ ಇದು ಯಾವಾಗ ಓಪನ್ ಮಾಡಿದ್ರು ಅವಾಗ ಪ್ರೈವೇಟ್ ಬ್ಯಾಂಕ್ ಸೆಕ್ಟರ್ ಬ್ಯಾಂಕ್ ಆಗಿತ್ತು. ಆಮೇಲೆ ಇದನ್ನ ಪಬ್ಲಿಕ್ ಸೆಕ್ಟರ್ ಲೈಕ್ ಗವರ್ಮೆಂಟ್ ಬ್ಯಾಂಕ್ ಆಗಿ ಮಾಡಿದ್ದು. ಅದಕ್ಕೂ ಮುಂಚೆ ಪ್ರೈವೇಟ್ ಸೆಕ್ಟರ್ ಇತ್ತು. ಸೊ ಆಲ್ಮೋಸ್ಟ್ ಡ್ಯೂರಿಂಗ್ ಬ್ರಿಟಿಷ್ ಟೈಮ್ ಅಲ್ಲಿ 1934 ಅಲ್ಲಿ RBI ಆಕ್ಟ್ ನ ಪಾಸ್ ಮಾಡ್ಬಿಟ್ಟು RBI ಬ್ಯಾಂಕ್ ನ ಎಸ್ಟಾಬ್ಲಿಷ್ ಮಾಡಿದ್ದು, ಲೆಜಿಸ್ಲೇಚರ್ ಅಲ್ಲಿ ಬಿಲ್ ನ ಇಂಟ್ರೊಡ್ಯೂಸ್ ಮಾಡಿ. ಸೊ RBI ನ ಇನಿಷಿಯಲಿ ಎಸ್ಟಾಬ್ಲಿಷ್ಡ್ ಆಸ್ ಎ ಪ್ರೈವೇಟ್ ಬ್ಯಾಂಕ್. ಸೊ ಹಿಲ್ಟನ್ ಯಂಗ್ ಕಮಿಟಿ ರೆಕಮೆಂಡೇಶನ್ ಆದ್ಮೇಲೆ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು. ಎಲ್ಲದನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಇಂಡಿಯಾ ಅದನ್ನ ಡಿಸ್ಕಸ್ ಮಾಡೋದಕ್ಕೂ ಮುಂಚೆ ವಾಟ್ ಆರ್ ಬ್ಯಾಂಕ್ಸ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋಣ. ಓಕೆ ನೋಡಿ, ಬ್ಯಾಂಕಿಂಗ್ ಸಿಸ್ಟಮ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಅಂದ್ರೆ ಈ ಮಾಡ್ರನ್ ಏರಾದಲ್ಲಿ ಸ್ಟಾರ್ಟ್ ಆಗಿದ್ದು. ಇದಕ್ಕೂ ಮುಂಚೆ ಯಾರಿದ್ರು ಅಂದ್ರೆ ಈ ಮನಿ ಲೆಂಡರ್ಸ್ ಇದ್ರು. ಸೊ ಏನ್ ಮಾಡ್ತಾ ಇದ್ರು ಅಂದ್ರೆ ಒಬ್ಬ ಪರ್ಸನ್ ಇಂದ ದುಡ್ಡು ಅಂದ್ರೆ ಮನಿ ಲೆಂಡರ್ಸ್ ಅಂತ ಇದ್ರು. ಆ ಪರ್ಸನ್ ಏನ್ ಮಾಡ್ತಿದ್ರು ಅಂದ್ರೆ ಬೇರೆಯವರಿಗೆಲ್ಲ ಸಾಲ ಕೊಡ್ತಾ ಇದ್ರು. ಏನಾಯ್ತು ಅಂದ್ರೆ ಹೋಗ್ತಾ 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 ಅವರು ತುಂಬಾ ಎಕ್ಸ್ಪ್ಲೋಟೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಬ್ಯಾಂಕ್ ಎಮರ್ಜ್ ಆದ್ಮೇಲೆ ಬ್ಯಾಂಕ್ ಮೇಲೆ ಟ್ರಸ್ಟ್ ಡೆವಲಪ್ ಆಯ್ತು ಎಲ್ರಿಗೂ. ಏಕೆಂದ್ರೆ ಎಕ್ಸ್ಪ್ಲೋಟೇಷನ್ ಅಷ್ಟಿಲ್ಲ ಅನ್ನುವಂತ ರೀಸನ್ ಇಂದ. ಬ್ಯಾಂಕ್ ಏನ್ ಕೆಲಸ, ಬ್ಯಾಂಕ್ ಜಸ್ಟ್ ಇಸ್ ಇಂಟರ್ಮೀಡಿಯೇಟರಿ ಅಷ್ಟೇ. ಏನ್ ಮಾಡುತ್ತೆ, ಒಬ್ರ ಹತ್ರ ಡೆಪಾಸಿಟ್ ನ ತಗೊಳುತ್ತೆ, ಅದೇ ದುಡ್ಡನ್ನ ಇನ್ನೊಬ್ರಿಗೆ ಸಾಲ ಅಂತ ಕೊಡುತ್ತೆ ಬ್ಯಾಂಕ್. ಸೊ ಬ್ಯಾಂಕ್ ಜಸ್ಟ್ ಇಂಟರ್ಮೀಡಿಯೇಟರೀಸ್ ಅಷ್ಟೇ. ಸೊ ಒಬ್ರ ಹತ್ರ ಡೆಪಾಸಿಟ್ ನ ಇಸ್ಕೊಂಡು ಇನ್ನೊಬ್ರಿಗೆ ಸಾಲ ಕೊಡುತ್ತೆ. ಬ್ಯಾಂಕ್ ಇಸ್ ಜಸ್ಟ್ ಇಂಟರ್ಮೀಡಿಯೇಟರಿ. ಓಕೆ, ಸೊ ಅದನ್ನ ವಿತ್ ಗೌರ್ಮೆಂಟ್ ಸಪೋರ್ಟ್ ಮುಖಾಂತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಅದನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಕ್ಲಾಸಿಫಿಕೇಶನ್ ಆಫ್ ಬ್ಯಾಂಕ್ಸ್ ಇನ್ ಇಂಡಿಯಾ ಅಂದ್ರೆ ಶೆಡ್ಯೂಲ್ ಬ್ಯಾಂಕ್ಸ್, ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಏನಿದೆ ಇದನ್ನ ನಾವು ಐ ಥಿಂಕ್ ಇಟ್ಸ್ ಬೆಟರ್ ಇಫ್ ಇಟ್ ಡಿಸ್ಕಸ್ಡ್ ಇನ್ ಇದು ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಅವಾಗ ಇದು ಸ್ವಲ್ಪ ಬೆಟರ್ ಅನ್ಸುತ್ತೆ. ಸೊ ಸ್ಟ್ರಕ್ಚರ್ ಆಫ್ ದ ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಇಂಡಿಯಾ ನೋಡೋದಾದ್ರೆ, RBI ಟಾಪ್ ಅಲ್ಲಿ ಇದೆ. RBI ಅಂಡರ್ ವಿ ಹ್ಯಾವ್ ಮೆನಿ ಮೋರ್ ಬ್ಯಾಂಕ್ಸ್ ಲೈಕ್ ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು, ಕೋಆಪರೇಟಿವ್ ಬ್ಯಾಂಕ್ಸ್ ಆಗಿರ್ಬೋದು, ಡೆವಲಪ್ಮೆಂಟ್ ಬ್ಯಾಂಕ್ಸ್ ಆಗಿರ್ಬೋದು, ಮತ್ತೆ ಡಿಫ್ರೆನ್ಶಿಯೇಟೆಡ್ ಬ್ಯಾಂಕ್ಸ್ ಅಂತ. ಸೊ ಈಚ್ ಒನ್ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಕಮರ್ಷಿಯಲ್ ಬ್ಯಾಂಕ್ ಅಂದ್ರೆ ಏನು, ಕೋಆಪರೇಟಿವ್ ಬ್ಯಾಂಕ್ಸ್ ಅಂದ್ರೆ ಏನು, ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂದ್ರೆ, ಡಿಫ್ರೆನ್ಶಿಯೇಟೆಡ್ ಬ್ಯಾಂಕ್ಸ್ ಅಂದ್ರೆ ಏನು ಅಂತ ಪ್ರತಿಯೊಂದು ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ.
RBI bank ಏನಿದೆ which is at the top and it is a central bank and it is the government bank. Okay. ಸೊ ನೀವು ನೋಟ್ಸ್ ನ ಬೇಕಿದ್ರೆ ಯು ಕ್ಯಾನ್ ರೈಟ್ ವಿಚ್ ಇಸ್ ವೆರಿ ಗುಡ್ ನೋಟ್ಸ್ ಇದು. ನೀವು ನೋಟ್ಸ್ ನ ಕೂಡ ಬರ್ಕೊಳ್ಳಿ. ಐ ವಿಲ್ ಗೋ ಸ್ಲೋ ಆಗಿ ನಾನು ಹೋಗೋದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಮೀನಿಂಗ್ ದಟ್ ಇಟ್ ಈಸ್ ದ ಅಪೆಕ್ಸ್ ಬಾಡಿ ಆಫ್ ದ ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಇಂಡಿಯಾ. ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಅದು ಸೆಂಟ್ರಲ್ ಬ್ಯಾಂಕ್ ಅಂಡ್ ಇಟ್ ಈಸ್ ಅಟ್ ದ ಟಾಪ್. ಆಲ್ರೆಡಿ ನಾನು ಹೇಳ್ದಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಇದನ್ನ ಓನ್ ಮಾಡ್ತಿರೋದು ಯಾರು ಅಂದ್ರೆ ಯೂನಿಯನ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಓಕೆ, ಗವರ್ನರ್ ಅಲ್ಲ ಹೆಡ್. ನೋಡಿ, ಗವರ್ಮೆಂಟ್ ಕೂಡ ಡೆಪಾಸಿಟ್ RBI ಅಲ್ಲಿ ಡೆಪಾಸಿಟ್ ಮಾಡಿ ಇರುತ್ತೆ. ಹಾಗಂತ RBI ಗವರ್ನರ್ಸ್ ಹೆಡ್ ಅಂತ ಅನ್ಕೋಬೇಡಿ. ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ದ ಹೆಡ್ ಆಫ್ ದ RBI. ಯೂನಿಯನ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇಸ್ ದ ಹೆಡ್ ಆಫ್ ದ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಮೇಜರ್ ಇದರ RBI ದ ಮೇಜರ್ ವರ್ಕ್ ಏನು ಅಂದ್ರೆ ನಮ್ಮ ಭಾರತದಲ್ಲಿರುವಂತಹ ಬ್ಯಾಂಕ್ಸ್ ಏನಿದೆ ಅದನ್ನೆಲ್ಲ ರೆಗ್ಯುಲೇಟ್ ಮಾಡಬೇಕು, ಮನಿನ ಕಂಟ್ರೋಲ್ ಮಾಡಬೇಕು, ಮನಿ ಸಪ್ಲೈನ ಮೇಂಟೈನ್ ಮಾಡಬೇಕು. ದಿಸ್ ಆರ್ ಆಲ್ ಮೇನ್ ಪ್ರಿನ್ಸಿಪಲ್ಸ್ ಆರ್ ಆಬ್ಜೆಕ್ಟಿವ್ಸ್ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಒಂದೊಂದಾಗಿ ನಾವು ಡಿಸ್ಕಸ್ ಮಾಡೋಣ ಇನ್ ಡೀಟೇಲ್ ಆಗಿ. ಓಕೆ, ವಾಟ್ ಆರ್ ದ ಸಮ್ ಆಫ್ ದ ಆಬ್ಜೆಕ್ಟಿವ್ಸ್ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಬ್ಜೆಕ್ಟಿವ್ಸ್ ಏನು ಅಂತ ನೋಡೋದಾದ್ರೆ, ಫಸ್ಟ್ ಬ್ಯಾಂಕ್ ನೋಟ್ಸ್ ನ ಇಶ್ಯೂ ಮಾಡುತ್ತೆ. ಇವಾಗ 10 ರೂಪಿ ನೋಟ್ಸ್ ಆಗಿರ್ಬೋದು, 20 ರೂಪಿ ನೋಟ್ ಆಗಿರ್ಬೋದು, 500 ರೂಪಿ ನೋಟ್ ಆಗಿರ್ಬೋದು, 1000 ರೂಪಿ ನೋಟ್ ಆಗಿರ್ಬೋದು. ನೋಡಿ, RBIಗೆ ಪವರ್ ಇದೆ ಅಪ್ ಟು 10,000 ನೋಟ್ಸ್ ನ ಇಶ್ಯೂ ಮಾಡೋದಕ್ಕೆ. ಇವತ್ತಿನವರೆಗೂ ಭಾರತದಲ್ಲಿ 10,000 ನೋಟ್ ಯಾವ್ದು ಬಂದಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ 2,000 ನೋಟ್ ಅಷ್ಟೇ ಬಂದಿರೋದು. ಬಟ್ ಅಂಡರ್ RBI ಆಕ್ಟ್ ಆಫ್ 1934 ಮುಖಾಂತರ RBIಗೆ ಮ್ಯಾಕ್ಸಿಮಮ್ ಅಂದ್ರೆ 10,000 ವರ್ಗು ನೋಟ್ಸ್ ನ ಇಶ್ಯೂ ಮಾಡೋದಕ್ಕೆ ಪವರ್ ಇದೆ. ಅಂದ್ರೆ ಒಂದೇ ನೋಟು 10,000 ನೋಟು. ಆ ರೀತಿ ಮಾಡಲ್ಲ, ಯಾಕೆಂದ್ರೆ ಬ್ಲ್ಯಾಕ್ ಮನಿ ಜಾಸ್ತಿ ಆಗುತ್ತೆ ಅಂತ. ಆರಾಮಾಗಿ ಇವಾಗ ಕೋಟಿ ರೂಪಾಯಿನ ಇಡೋದಕ್ಕೆ ಇಷ್ಟು ಜಾಗ ಬೇಕಾದ್ರೆ ಒಂದು ನೋಟ್ 10,000 ರೂಪಾಯಿ ನೋಟ್ ಒಂದ್ ಸಿಕ್ಕಿದ್ರೆ ಇಷ್ಟರಲ್ಲೇ ಇಟ್ಬಿಡ್ತಾರೆ. ಇನ್ನ ಜಾಸ್ತಿ ಹೋಲ್ಡ್ ಮಾಡೋದಕ್ಕೆ ಇನ್ನ ಜಾಸ್ತಿ ಆಗುತ್ತೆ. ಇನ್ನ ಕೋಟಿ ರೂಪಾಯಿ ಇನ್ನ ಜಾಸ್ತಿ ಇರ್ತಾರೆ. ಇವಾಗ ಇಟ್ಕೊಳ್ಳೋದಕ್ಕೆ ಕಷ್ಟ ಅಂತ ಕೆಲವೊಂದಿಷ್ಟು ಜನ ಅಮೌಂಟ್ ನ ಪ್ರಿಸರ್ವ್ ಮಾಡ್ತಿಲ್ಲ. ಟ್ರಸ್ಟ್ ಮೀ, ರಿಯಲಿ. ಇನ್ನ ಇಟ್ಕೊಳ್ಳೋದಕ್ಕೆ ಇನ್ನ ಈಸಿ ಆದ್ರೆ ಇನ್ನ ಜಾಸ್ತಿ ಹೋಲ್ಡಿಂಗ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ರೀಸೆಂಟ್ ಆಗಿ ನೀವು ಗಮನಿಸಿದ್ರೆ 2,000 ರೂಪಿ ನೋಟ್ ಎಲ್ಲೂ RBI ಬಿಡುಗಡೆ ಮಾಡಿಲ್ಲ. ಇದ್ದನ್ನು ಕೂಡ RBI ವಾಪಸ್ ತಗೊಂಡಿದೆ. ಯಾಕೆ ಅಂದ್ರೆ ಹೋಲ್ಡಿಂಗ್ ಜಾಸ್ತಿ ಆಗ್ತಾ ಇದೆ ಆದ್ರಿಂದ. ಸೊ ಹೋಲ್ಡಿಂಗ್ ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಇಷ್ಟೊಂದು ನೋಟ್ಸ್ ರಿಲೀಸ್ ಮಾಡಲ್ಲ ಬ್ಯಾಂಕ್. ಸೊ ಫಸ್ಟ್ ಮೇಜರ್ ಆಬ್ಜೆಕ್ಟಿವ್ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡೋದಾದ್ರೆ, ಫಸ್ಟ್ ಬ್ಯಾಂಕ್ ನೋಟ್ಸ್ ನ ಇಶ್ಯೂ ಮಾಡುತ್ತೆ. ಓಕೆ, ಸೆಕೆಂಡ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡೋದಾದ್ರೆ, ಇಟ್ ಮೇಂಟೈನ್ ರಿಸರ್ವ್. ಅಂದ್ರೆ ಅಂಡರ್ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಪ್ರಕಾರ RBI ಅಟ್ಲೀಸ್ಟ್ ಮಿನಿಮಮ್ 200 crore ನ ಪ್ರಿಸರ್ವ್ ಮಾಡಿ ಇಟ್ಕೋಬೇಕು. ಅದರಲ್ಲಿ ಅಟ್ಲೀಸ್ಟ್ 115 crore ಗೋಲ್ಡ್ ಮುಖಾಂತರ ಇಟ್ಕೋಬೇಕು ತನ್ನ ಹತ್ರ. ರಿಮೈನಿಂಗ್ ಏನಿದೆ ಐದರ್ ಫಾರಿನ್ ಎಕ್ಸ್ಚೇಂಜ್ ಅಥವಾ ಕ್ಯಾಶ್ ಮುಖಾಂತರ ಇಟ್ಕೋಬಹುದು. ಯಾಕೆಂದ್ರೆ ಡ್ಯೂರಿಂಗ್ ಅನ್ಪ್ರೆಸಿಡೆಂಟ್ ಟೈಮ್ ಅಲ್ಲೆಲ್ಲ, ಕ್ರಿಟಿಕಲ್ ಸಿಚುವೇಶನ್ ಅಲ್ಲೆಲ್ಲ RBI ಹತ್ರ ದುಡ್ಡು ಇರ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಎಲ್ಲಾ ಜನರು ಕೂಡ ಇವಾಗ ಅಮೌಂಟ್ ನ ಇನ್ವೆಸ್ಟ್ ಮಾಡ್ದಲೆ ಎಲ್ಲ ಸೇವ್ ಮಾಡಿ, ಅದು ಬ್ಯಾಂಕ್ ಅಲ್ಲಿ ಸೇವ್ ಮಾಡಲ್ಲ, ತಮ್ಮ ಹತ್ರ ತಾವೇ ಸೇವ್ ಮಾಡಿ ಇಟ್ಕೊಬಿಟ್ರೆ ದುಡ್ಡು ಎಲ್ಲಿರುತ್ತೆ, ಕರೆನ್ಸಿ ಎಲ್ಲಿರುತ್ತೆ, ಸರ್ಕ್ಯುಲೇಷನ್ ಎಲ್ಲಾಗುತ್ತೆ. ಸೊ ಅಂತ ಟೈಮಲ್ಲಿ ಆದ್ರೂ ಅಮೌಂಟ್ ಇರ್ಬೇಕು ಅನ್ನೋ ಉದ್ದೇಶದಿಂದ ಸೊ ಇವನ್ ಬೇರೆ ಬ್ಯಾಂಕ್ಸ್ ಗಳ ತರ RBI ಕೂಡ ಸರ್ಟೆನ್ ಅಮೌಂಟ್ ನ ರಿಸರ್ವ್ ಮಾಡ್ಬೇಕು. ಅಲ್ಲಿ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ದೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂದ್ರೆ ಏನು, ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೆ ಏನು ಅಂತ. ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂದ್ರೆ ಎಲ್ಲಾ ಬ್ಯಾಂಕ್ಸ್ ಕೂಡ ತಮ್ಮ ಹತ್ರ ತಾವು ಅಟ್ಲೀಸ್ಟ್ 20-25% ದುಡ್ಡನ್ನ ತಮ್ಮ ಹತ್ರ ಇಟ್ಕೋಬೇಕು, ಲೆಂಡ್ ಮಾಡೋ ಹಾಗಿಲ್ಲ. ಯಾಕೆಂದ್ರೆ ಒಂದೇ ಸತಿ ಎಲ್ಲ ಡೆಪಾಸಿಟ್ ಮಾಡಿರೋರೆಲ್ಲ ಒಂದೇ ಸತಿ ಕ್ಯಾಶ್ ನ ವಿಡ್ರಾ ಮಾಡ್ಕೊಂಡ್ರೆ
ಅವಾಗ ದುಡ್ಡು ಇರ್ಬೇಕಲ್ಲ ಬ್ಯಾಂಕ್ ಹತ್ರ ಅದಕ್ಕೆ. ಸೊ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಚೇಂಜ್ ಆಗ್ತಾ ಇರುತ್ತೆ, ಒಂದೊಂದ್ಸತಿ 22%, 24% ಈಗೆಲ್ಲ ಇರುತ್ತೆ. ನೆಕ್ಸ್ಟ್ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ನಾನ್ ನಿಮ್ಗೆ ಹೇಳ್ದೆ. ಅಂದ್ರೆ ಬ್ಯಾಂಕ್ಸ್ ಗಳು RBI ಹತ್ರ ಸರ್ಟೈನ್ ಅಮೌಂಟ್ ನ ರಿಸರ್ವ್ ಮಾಡಿ ಇಡ್ಬೇಕು. ಅದನ್ನ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರೀತಾರೆ. ಐ ಹ್ಯಾವ್ ಡಿಸ್ಕಸ್ಡ್ ಆಲ್ ದಿಸ್ ಅಲ್ವಾ ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ನೆಕ್ಸ್ಟ್ ಅನದರ್ ಆಬ್ಜೆಕ್ಟಿವ್ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡೋದಾದ್ರೆ, ದಟ್ ಈಸ್ ಟು ಆಪರೇಟ್ ದ ಕ್ರೆಡಿಟ್ ಅಂಡ್ ಕರೆನ್ಸಿ ಸಿಸ್ಟಮ್ ಇನ್ ದ ಕಂಟ್ರಿ. ಅಂದ್ರೆ ಕರೆನ್ಸಿ ಏನಿದೆ ನೋಡಿ, RBI ಮನಿನ ಸಪ್ಲೈ ಮಾಡುತ್ತೆ, RBI ಮನಿನ ಕಂಟ್ರೋಲ್ ಕೂಡ ಮಾಡುತ್ತೆ. ಸೊ ಕಂಟ್ರೋಲ್ ಮಾಡೋದಕ್ಕೆ ದೇರ್ ಆರ್ ಮೆನಿ ವೇಸ್ ಟು ಕಂಟ್ರೋಲ್. ಓಪನ್ ಮಾರ್ಕೆಟ್ ಆಪರೇಷನ್ ಮಾಡುತ್ತೆ. ಓಪನ್ ಮಾರ್ಕೆಟ್ ಆಪರೇಷನ್ ಮಾಡ್ಬಿಟ್ಟು ಎಕ್ಸ್ಪಾನ್ಷನರಿ ಪಾಲಿಸಿ ಅಂಡ್ ಕಾಂಟ್ರಾಕ್ಷನರಿ ಪಾಲಿಸಿ ಮಾಡ್ಬಿಟ್ಟು RBI ಏನ್ ಮಾಡುತ್ತೆ, ಮನಿನ ಕಂಟ್ರೋಲ್ ಮಾಡುತ್ತೆ ಎಕನಾಮಿಯಲ್ಲಿ. ಎಕ್ಸ್ಪಾನ್ಷನರಿ ಮಾನಿಟರಿ ಪಾಲಿಸಿ ಅಂದ್ರೆ ಬಾಂಡ್ಸ್, ಗವರ್ಮೆಂಟ್ ಸೆಕ್ಯೂರಿಟೀಸ್ ಏನಿದೆ ಅದನ್ನೆಲ್ಲ ರೀಪರ್ಚೇಸ್ ಮಾಡ್ಬಿಟ್ಟು ಮನಿನ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ. ಅದನ್ನ ಎಕ್ಸ್ಪಾನ್ಷನರಿ ಮಾನಿಟರಿ ಪಾಲಿಸಿ ಅಂತ ಕರೀತಾರೆ. ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿಲಿ ಏನಾಗುತ್ತೆ, ಸೊ ಗವರ್ಮೆಂಟ್ ಸೆಕ್ಯೂರಿಟೀಸ್ನೆಲ್ಲ ವಾಪಸ್ ಕೊಟ್ಬಿಟ್ಟು ಕರೆನ್ಸಿ ಏನಿರುತ್ತೆ ಅದನ್ನ ಮತ್ತೆ ವಾಪಸ್ ತಗೊಳುತ್ತೆ. ಐ ಹ್ಯಾವ್ ಡಿಸ್ಕಸ್ಡ್ ಲಾಸ್ಟ್ ಯು ಕ್ಯಾನ್ ಸಿ. ನೆಕ್ಸ್ಟ್ ಪ್ರೈಸ್ ಸ್ಟೆಬಿಲಿಟಿ ನೋಡ್ಕೋಬೇಕು. ಪ್ರೈಸ್ ಸ್ಟೆಬಿಲಿಟಿ ಅಂದ್ರೆ ಏನು ನೋಡಿ. ಪ್ರೈಸ್ ಸ್ಟೆಬಿಲಿಟಿ ಅಂದ್ರೆ ನೋಡಿ, ಇನ್ಫ್ಲೇಷನ್ ಆಗುತ್ತೆ. ಇನ್ಫ್ಲೇಷನ್ ಆದ್ರೆ ಏನಾಗುತ್ತೆ ಅಂದ್ರೆ ಗ್ರೋತ್ ಆಗುತ್ತೆ. ಅಫ್ಕೋರ್ಸ್ ಸ್ವಲ್ಪ ಇನ್ಫ್ಲೇಷನ್ ಆದ್ರೆ ಗ್ರೋತ್ ಚೆನ್ನಾಗಾಗುತ್ತೆ. ಜಾಸ್ತಿ ಇನ್ಫ್ಲೇಷನ್ ಆದ್ರೆ ಗ್ರೋತ್ಗೆ ಅಫೆಕ್ಟ್ ಆಗುತ್ತೆ. RBI ಗ್ರೋತ್ ನ ಕಂಟ್ರೋಲ್ ಮಾಡ್ಬೋದು. ಸೊ ಗೌರ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ, RBI ಇನ್ಫ್ಲೇಷನ್ ನ ನೀನು ಕಂಟ್ರೋಲ್ ಮಾಡ್ಬೇಕು. ಗ್ರೋತ್ ನ ಕಂಟ್ರೋಲ್ ಮಾಡೋದಕ್ಕೆ ಇನ್ಫ್ಲೇಷನ್ ಯಾವ ರೀತಿ ಇರ್ಬೇಕು ಅಂದ್ರೆ ಗ್ರೋತ್ ಗೆ ಅಫೆಕ್ಟ್ ಆಗ್ಬಾರ್ದು. ಅಂಡ್ ಇನ್ಫ್ಲೇಷನ್ ನೋಡಿ, ಕರೆನ್ಸಿ ಇನ್ಫ್ಲೇಷನ್ ಆಯ್ತು ಅಂದ್ರೆ, ಕರೆನ್ಸಿ ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ, ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆಯ್ತು ಅಂದ್ರೆ ದುಡ್ಡಿಗೆ ಬೆಲೆ ಇಲ್ದಂಗ ಆಗುತ್ತೆ. ಎಲ್ರ ಹತ್ರನು 2,500 ರೂಪಾಯಿ ಈರುಳ್ಳಿ ಬೆಲೆ ಆದ್ರೆ ಫಾರಿನ್ ಎಕ್ಸ್ಚೇಂಜ್ ಏನ್ ವ್ಯಾಲ್ಯೂ ಇರುತ್ತೆ ನಮ್ಮ ಕರೆನ್ಸಿಗೆ. ಸೊ ಗ್ರೋತ್ ಜೊತೆ ಇನ್ಫ್ಲೇಷನ್ ಕೂಡ RBI ತಲೆಯಲ್ಲಿ ಇಟ್ಕೊಂಡು ಇನ್ಫ್ಲೇಷನ್ ನ ರಿಡ್ಯೂಸ್ ಮಾಡ್ಬೇಕು. ಇದು ಒಂದು ಮೇಜರ್ ಆಬ್ಜೆಕ್ಟಿವ್. ಒಂದು ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಅಂತ ನೋಡೋದಾದ್ರೆ, ಮನಿನ ಇಶ್ಯೂ ಮಾಡೋದಾಗಿರ್ಬೋದು, ಅಂಡ್ ರಿಸರ್ವ್ಸ್ ನ ಮೇಂಟೈನ್ ಮಾಡೋದಾಗಿರ್ಬೋದು, ಕ್ರೆಡಿಟ್ ಅಂಡ್ ಕರೆನ್ಸಿ ಸಿಸ್ಟಮ್ ನ ನೋಡೋದಾಗಿರ್ಬೋದು, ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದು, ಗ್ರೋತ್ ಗೆ ಅಫೆಕ್ಟ್ ಆಗ್ದಂಗೆ. ಅಂಡ್ ಸಮ್ ಆಫ್ ದ ವಾಟ್ ಆರ್ ದ ಹಿಸ್ಟ್ರಿ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡೋದಾದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಿಸ್ಟ್ರಿ ನೋಡೋದಾದ್ರೆ, ಇನಿಷಿಯಲಿ ನಾನು ಆಲ್ರೆಡಿ ಹೇಳ್ದಾಗೆ ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಆಫ್ ದ ಇಲ್ಟನ್ ಯಂಗ್ ಕಮಿಟಿ ರೆಕಮೆಂಡ್ ಮಾಡುತ್ತೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ನಮ್ಗೆ ಒಂದು ಸೆಂಟ್ರಲ್ ಬ್ಯಾಂಕ್ ಬೇಕು. ಸೊ ಆ ಸೆಂಟ್ರಲ್ ಬ್ಯಾಂಕ್ ಬೇರೆ ಅದರ್ ಬ್ಯಾಂಕ್ಸ್ ನ ಕಂಟ್ರೋಲ್ ಮಾಡ್ಬೇಕು. ಈ ರೀತಿ ನಮ್ಗೆ ಒಂದು ಸೆಂಟ್ರಲ್ ಗವರ್ಮೆಂಟ್ ಬ್ಯಾಂಕ್ಸ್ ಬೇಕು ಅಂತ ಇಲ್ಟನ್ ಯಂಗ್ ಕಮಿಟಿ ರೆಕಮೆಂಡ್ ಮಾಡುತ್ತೆ. ಡ್ಯೂರಿಂಗ್ ಬ್ರಿಟಿಷ್ ಟೈಮ್ 1926 ಬ್ರಿಟಿಷ್ ಟೈಮ್ ಬಿಫೋರ್ ಇಂಡಿಪೆಂಡೆನ್ಸ್. ಬೇಸ್ಡ್ ಆನ್ ಆ ರೆಕಮೆಂಡೇಶನ್ ಮೇಲೆ ಆಫ್ಟರ್ ಸೋ ಮೆನಿ ಇಯರ್ಸ್ 1934 ಅಲ್ಲಿ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಸ್ ನಥಿಂಗ್ ಬಟ್ ಪಾರ್ಲಿಮೆಂಟ್. ಡ್ಯೂರಿಂಗ್ ಬ್ರಿಟಿಷ್ ಟೈಮ್ ಪಾರ್ಲಿಮೆಂಟ್ ಅಲ್ಲಿ ಒಂದು ಬಿಲ್ ನ ಪಾಸ್ ಮಾಡ್ತಾರೆ. ದಟ್ ಈಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1934. ಈ ಆಕ್ಟ್ ನ ಪಾಸ್ ಮಾಡ್ಬಿಟ್ಟು RBI ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ RBI ಏನಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ, ಇಟ್ ಈಸ್ ಎ ಸ್ಟ್ಯಾಚ್ಯುಟರಿ ಬಾಡಿ. ನಾನು ಪೊಲಿಟಿ ಕ್ಲಾಸ್ ನ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ಹೇಳಿದೆ, ಸ್ಟ್ಯಾಚ್ಯುಟರಿ ಬಾಡಿ ಅಂದ್ರೇನು, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೇನು ಅಂತ. ಸ್ಟ್ಯಾಚ್ಯುಟರಿ ಬಾಡಿ ಅಂದ್ರೆ ಸಂವಿಧಾನದ ಮುಖಾಂತರ ಎಸ್ಟಾಬ್ಲಿಷ್ ಮಾಡಿದ್ರೆ ಅದನ್ನ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಕರೀತಾರೆ. ಸಾರಿ, ಸಂವಿಧಾನ ಮುಖಾಂತರ ಎಸ್ಟಾಬ್ಲಿಷ್ ಮಾಡಿದ್ರೆ ಅದನ್ನ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರೀತಾರೆ. ಸ್ಟ್ಯಾಚ್ಯುಟರಿ ಬಾಡಿ ಅಂದ್ರೆ ಒಂದು ಪಾರ್ಲಿಮೆಂಟ್ ಇಲ್ಲಿ ಒಂದು ಬಿಲ್ ನ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು, ಆ ಬಿಲ್ ನ ಪಾಸ್ ಮಾಡ್ಬಿಟ್ಟು, ಆಕ್ಟ್ ನ ಮಾಡಿ ಆಮೇಲೆ ಒಂದು ಬಾಡಿನ ಎಸ್ಟಾಬ್ಲಿಷ್ ಮಾಡಿದ್ರೆ ಅದನ್ನ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಕರೀತಾರೆ.
ಪೆನ್ ಸ್ವಲ್ಪ ಕಡಿಮೆ ಮಾಡೋಣ. ಓಕೆ, ಸೊ ಆರ್ ಬಿ ಐ ಇದೆ, ಇಟ್ ಇಸ್ ಸ್ಟ್ಯಾಚ್ಯುಟರಿ ಬಾಡಿ. 1934 ಅಲ್ಲಿ ಸಾರಿ 1935 ಅಲ್ಲಿ ಆರ್ ಬಿ ಐ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇನಿಷಿಯಲಿ ಅದರ ಹೆಡ್ ಕ್ವಾರ್ಟರ್ಸ್ ಕಲ್ಕತ್ತಾದಲ್ಲಿ ಇರುತ್ತೆ. ಲೇಟರ್ ಅದರ ಹೆಡ್ ಕ್ವಾರ್ಟರ್ ನ ಶಿಫ್ಟ್ ಮಾಡ್ತಾರೆ ಮುಂಬೈಗೆ. ಓಕೆ, ಅಟ್ ಪ್ರೆಸೆಂಟ್ ನೋಡೋದಾದ್ರೆ ಮೇನ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದ್ರೆ ಆರ್ ಬಿ ಐ ಮೇನ್ ಹೆಡ್ ಕ್ವಾರ್ಟರ್ ಮುಂಬೈಲಿದೆ. ಓಕೆ, ಯಾವಾಗ ಅಂದ್ರೆ 1937 ಅಲ್ಲಿ ಮೂವ್ ಮಾಡ್ತಾರೆ. ಸೊ 1949 ಅಲ್ಲಿ ಆರ್ ಬಿ ಐ ನ ನ್ಯಾಷನಲೈಸ್ ಮಾಡ್ತಾರೆ. ಸೊ ಅದಕ್ಕೂ ಮುಂಚೆ ಆರ್ ಬಿ ಐ ವಾಸ್ ಎ ಪ್ರೈವೇಟ್ ಬ್ಯಾಂಕ್. ಓಕೆ, ನ್ಯಾಷನಲೈಸ್ ಮಾಡಿದ್ದು ಅಂದ್ರೆ ಗೌರ್ಮೆಂಟ್ ಶೇರ್ ಜಾಸ್ತಿ ಆಗುತ್ತೆ. ಸೊ ಅದು ಬೇಕಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಪಾಸ್ಡ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಟ್ರಾನ್ಸ್ಫರ್ ಟು ಪಬ್ಲಿಕ್ ಓನರ್ಶಿಪ್ ಆಕ್ಟ್ 1948. As per its provision, the ownership of the Reserve Bank of India was transferred from the private entities to the government. So RBI ಟ್ರಾನ್ಸ್ಫರ್ ಆಫ್ ಪಬ್ಲಿಕ್ ಓನರ್ಶಿಪ್ ಆಕ್ಟ್ 1948 ಪಾಸ್ ಮಾಡಿದ್ಮೇಲೆ ಸೊ ಓನರ್ಶಿಪ್ ಏನಿದೆ ಓನರ್ಶಿಪ್ ಟ್ರಾನ್ಸ್ಫರ್ ಆಯ್ತು ಅಷ್ಟೇ. So this is not much important. Nobody will ask such kind of questions, but you should remember that RBI, when it was established, it was a private bank. Later, after independence, it was converted to public bank. So ನೆನ್ಪಿರ್ಲಿ. ನೆಕ್ಸ್ಟ್ ಬ್ರಾಂಚಸ್ ಅಂಡ್ ಆಫೀಸಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆಲ್ರೆಡಿ ನಾನು ಹೇಳಿದಾಗೆ ಮೇನ್ ಬ್ರಾಂಚ್ ಮೇನ್ ಹೆಡ್ ಆಫೀಸ್ ಎಲ್ಲಿದೆ ಅಂದ್ರೆ ಮುಂಬೈಯಲ್ಲಿದೆ. ಫಸ್ಟ್ ಕಲ್ಕತ್ತಾದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು, ಅಲ್ಲಿಂದ ಮುಂಬೈಗೆ ಟ್ರಾನ್ಸ್ಫರ್ ಮಾಡಿದ್ರು. ಇದು ಅಲ್ಲದೆ ಬೇರೆ ಆಫೀಸಸ್ ಕೂಡ ಇದೆ ಮೇನ್ ಹೆಡ್ ಕ್ವಾರ್ಟರ್ ಅಲ್ಲದೆ. ಸೊ 4 ಝೋನ್ ಅಲ್ಲೂ ಕೂಡ ಒಂದೊಂದು ಆಫೀಸಸ್ ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಝೋನ್ಸ್ ಅಂತ ಬರುತ್ತೆ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಈ 4 ಝೋನ್ ಅಲ್ಲೂ ಕೂಡ ಒಂದೊಂದು ಆರ್ ಬಿ ಐ ನ ಆಫೀಸಸ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಈಸ್ಟ್ ಝೋನ್ ಅಲ್ಲಿ ನೋಡೋದಾದ್ರೆ ಕಲ್ಕತ್ತಾದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ವೆಸ್ಟ್ ಝೋನ್ ಅಲ್ಲಿ ನೋಡೋದಾದ್ರೆ ಮುಂಬೈಯಲ್ಲಿ ಇದೆ. ಅಂಡ್ ನಾರ್ತ್ ನೋಡೋದಾದ್ರೆ ಡೆಲ್ಲಿಲಿದೆ. ಅಂಡ್ ಸೌತ್ ನೋಡೋದಾದ್ರೆ ಚೆನ್ನೈಯಲ್ಲಿದೆ. ಇದು ಅಲ್ದಲೆ ಝೋನಲ್ ಆಫೀಸಸ್ ಅಲ್ದಲೆ ರೀಜನಲ್ ಆಫೀಸಸ್ ಕೂಡ ಇದೆ. ರೀಜನಲ್ ಆಫೀಸಸ್ ಆಲ್ಮೋಸ್ಟ್ ಈಚ್ ಸ್ಟೇಟ್ ಅಲ್ಲೂ ಕೂಡ ಒಂದೊಂದು ರೀಜನಲ್ ಆಫೀಸ್ ಇದೆ. ಸೊ ರೀಜನಲ್ ಆಫೀಸ್ ಯಾಕೆ ಎಸ್ಟಾಬ್ಲಿಷ್ ಮಾಡಿದ್ರು ಅಂದ್ರೆ ರೀಜನ್, ಆ ಸ್ಪೆಸಿಫಿಕ್ ರೀಜನ್ ಅಲ್ಲಿರುವಂತ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಾಗಿರ್ಬೋದು, ಆ ಸ್ಪೆಸಿಫಿಕ್ ರೀಜನ್ ಗೆ ಬೇಕಾದ ಹಾಗೆ ಸ್ಕೀಮ್ಸ್ ನ ಪ್ರೊವೈಡ್ ಮಾಡೋದಕ್ಕಾಗಿರ್ಬೋದು, ಪ್ಲಾನಿಂಗ್ ಮಾಡೋದಕ್ಕಾಗಿರ್ಬೋದು, ಆ ಸ್ಪೆಸಿಫಿಕ್ ರೀಜನ್ ಏನಿರುತ್ತೆ ಅಲ್ಲಿಗೆ ಬೇಕಾದ ಹಾಗೆ ಕ್ರೆಡಿಟ್ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡೋದಾಗಿರ್ಬೋದು, ಲೋನ್ ನ ಪ್ರೊವೈಡ್ ಮಾಡೋದಾಗಿರ್ಬೋದು, ಇಂಟ್ರೆಸ್ಟ್ ರೇಟ್ ನ ಫಿಕ್ಸ್ ಮಾಡೋದಾಗಿರ್ಬೋದು, ಟ್ರೈನಿಂಗ್ ಕೊಡೋದಾಗಿರ್ಬೋದು. ಬ್ಯಾಂಕರ್ಸ್ಗೂ ಕೂಡ ಟ್ರೈನಿಂಗ್ ಕೊಡ್ತಾರೆ. ಅಂಡ್ ಬ್ಯಾಂಕ್ ಗಳು ಏನಿರುತ್ತೆ ಅಂದ್ರೆ ಬೇರೆ ಬ್ಯಾಂಕ್, ಆರ್ ಬಿ ಐ ಅಲ್ದಲೆ ಬೇರೆ ಬ್ಯಾಂಕ್ಸ್ ಗಳು ಏನಿರುತ್ತೆ ಅವನ್ನ ಮಾನಿಟರ್ ಮಾಡೋದಕ್ಕಾಗಿರ್ಬೋದು, ಅವನ್ನ ರೆಗ್ಯುಲೇಟ್ ಮಾಡೋದಕ್ಕಾಗಿರ್ಬೋದು, ಅವನ್ನ ಕಂಟ್ರೋಲ್ ಮಾಡೋದಕ್ಕಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ರೀಜನಲ್ ಬ್ಯಾಂಕ್ಸ್ ನ ರೀಜನಲ್ ಆಫೀಸಸ್ ನ ಎಸ್ಟಾಬ್ಲಿಷ್ ಮಾಡಿದ್ದು ಆರ್ ಬಿ ಐ ರೀಜನಲ್ ಆಫೀಸ್. I hope class was going on very smoothly. Next, structure of Reserve Bank of India ನೋಡೋದಾದ್ರೆ at the top ಅಲ್ಲಿ ನೋಡೋದಾದ್ರೆ we have a board of directors, and at the bottom ಅಂದ್ರೆ ಟಾಪ್ ಅಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ. ಸೊ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂದ್ರೆ ಸಮ್ ಮೆಂಬರ್ಸ್ ಫ್ರಮ್ ದ ಗವರ್ಮೆಂಟ್ ಇರ್ತಾರೆ, ಸಮ್ ಮೆಂಬರ್ಸ್ ಫ್ರಮ್ ದ ಆರ್ ಬಿ ಐ ಇರ್ತಾರೆ. ಓಕೆ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವರ ಕೆಳಗೆ ಗವರ್ನರ್ ಇರ್ತಾರೆ, ಆಮೇಲೆ ಡೆಪ್ಯೂಟಿ ಗವರ್ನರ್ ಇರ್ತಾರೆ, ಆಮೇಲೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಇರ್ತಾರೆ, ಅಂಡ್ ಸೋ ಆನ್. ಓಕೆ, ಸೊ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಆಲ್ಮೋಸ್ಟ್ 21 ಮೆಂಬರ್ ಇರ್ತಾರೆ. ಇದು ಐ ಆಮ್ ಟಾಕಿಂಗ್ ಅಬೌಟ್ ಮೇನ್ ಹೆಡ್ ಕ್ವಾರ್ಟರ್ ಅಲ್ಲಿ. ಸೊ ಅಫಿಷಿಯಲ್ ಡೈರೆಕ್ಟರ್ಸ್ ಯಾರ್ಯಾರು ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಗವರ್ನರ್ ಆಫ್ ದ ಆರ್ ಬಿ ಐ ಇರ್ತಾರೆ. ನೆಕ್ಸ್ಟ್ 4 ಡೆಪ್ಯೂಟಿ ಗವರ್ನರ್ಸ್ ಇರ್ತಾರೆ. ಅವ್ರ ಅಲ್ದಲೆ ಗವರ್ಮೆಂಟ್ ಆಫ್ ಇಂಡಿಯಾ ಸರ್ಟೈನ್ 10 ಡೈರೆಕ್ಟರ್ಸ್ ನ ಅಪಾಯಿಂಟ್ ಮಾಡುತ್ತೆ. ವೇರಿಯಸ್ ಫೀಲ್ಡ್, ಯಾವ್ದಾದ್ರು ಫೀಲ್ಡ್ ಲೈಕ್ ಫ್ರಮ್ ದ ಫೈನಾನ್ಸ್ ಆಗಿರ್ಬೋದು, ಫ್ರಮ್ ದ ಎಜುಕೇಶನ್ ಆಗಿರ್ಬೋದು, ಫ್ರಮ್ ದ ಇಂಡಸ್ಟ್ರಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಯಾರನ್ನಾದ್ರೂ ಆಯ್ತು ಟೋಟಲ್ 10 ಡೈರೆಕ್ಟರ್ಸ್ ನ ಅಪಾಯಿಂಟ್ ಮಾಡಿ ಕಳಿಸ್ತಾರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗೆ. ಓಕೆ, ಅಂಡ್ ಅದರ್ 4 ಡೈರೆಕ್ಟರ್ಸ್ ಫ್ರಮ್ ದ ಲೋಕಲ್ ಝೋನ್ಸ್ ಏನಿರ್ತಾರೆ ಅಲ್ಲಿಂದ ಬಂದಿರ್ತಾರೆ. ಅಂಡ್ 2 ಗವರ್ಮೆಂಟ್ ಆಫಿಷಿಯಲ್ಸ್ ಇರ್ತಾರೆ, ಅವ್ರನ್ನು ಕೂಡ ನಾಮಿನೇಟ್ ಮಾಡಿರ್ತಾರೆ ಗವರ್ಮೆಂಟ್.
ಸೊ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಟೋಟಲ್ 21 ಇದ್ರೆ, ಸೊ ಸ್ಪೆಸಿಫಿಕ್ ಝೋನ್ಸ್ ಅಲ್ಲೂ ಕೂಡ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ. ಸೊ ಅಲ್ಲಿ ಟೋಟಲಿ 5 ಮೆಂಬರ್ಸ್ ಇರ್ತಾರೆ ಸ್ಪೆಸಿಫಿಕ್ ಝೋನ್ ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಓಕೆ, ಇಷ್ಟು ದಿಸ್ ಮಚ್ ಇಂಪಾರ್ಟೆಂಟ್. ಅಂಡ್ ಕೀ ಫ್ಯಾಕ್ಟ್ ನೋಡಿ, ಫಸ್ಟ್ ಗವರ್ನರ್ ಯಾರು ಅಂದ್ರೆ RBI ಫಸ್ಟ್ ಗವರ್ನರ್ ವಾಸ್ ಸರ್ ಆಸ್ಬೋರ್ನ್ ಸ್ಮಿತ್ ಅಂತ. ಸೊ ಬ್ರಿಟಿಷ್ ಗವರ್ನರ್ ಅವರು. ಇಂಡಿಯನ್ ಗವರ್ನರ್ ಯಾರು ಫಸ್ಟ್ ಅಂದ್ರೆ CD ದೇಶ್ಮುಖ್. ಸೊ CD ದೇಶ್ಮುಖ್ ವಾಸ್ ದ ಫಸ್ಟ್ ಇಂಡಿಯನ್ ಗವರ್ನರ್. ಈವನ್ ಅವರು ಗವರ್ನರ್ ಆಗಿದ್ದಾಗ ಬ್ರಿಟಿಷ್ ಟೈಮ್ ಅಲ್ಲೇ ಗವರ್ನರ್ ಆಗಿದ್ದು, ಆಫ್ಟರ್ ಇಂಡಿಪೆಂಡೆನ್ಸ್ ಅಲ್ಲ. ರಿಮೆಂಬರ್, ಹಿ ವಾಸ್ ಎ ಗವರ್ನರ್ ಡ್ಯೂರಿಂಗ್ ಬ್ರಿಟಿಷ್ ಟೈಮ್. ಅಂಡ್ ಒಬ್ರು ಪ್ರೈಮ್ ಮಿನಿಸ್ಟರ್ ಯಾರು ಗವರ್ನರ್ ಆಗಿದ್ರು ಅಂದ್ರೆ ಮನಮೋಹನ್ ಸಿಂಗ್. ಮನಮೋಹನ್ ಸಿಂಗ್ ಈ ಪ್ರೈಮ್ ಮಿನಿಸ್ಟರ್ ಗವರ್ನರ್ ಆಫ್ RBI. ಅಂಡ್ ಎಂಬ್ಲಮ್ ಯಾವುದು RBIಗೆ ಅಂತ ಅಂದ್ರೆ ಟೈಗರ್ ಮತ್ತೆ ಪಾಮ್ ಟ್ರೀ. ಓಕೆ, ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ದ RBI. ಫಂಕ್ಷನ್ಸ್ ಆಫ್ ದ RBI ಇಸ್ ವೆರಿ ಇಂಪಾರ್ಟೆಂಟ್. ಮೇನ್ಸ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನೋಡಿದ್ರೆ ಫಂಕ್ಷನ್ಸ್ ಆಫ್ ದ RBI ವೆರಿ ಇಂಪಾರ್ಟೆಂಟ್. ಸೊ ಮಾನಿಟರಿ ಫಂಕ್ಷನ್ಸ್ ಆಫ್ ದ RBI ನೋಡೋದಾದ್ರೆ, ಮನಿ ಪರ್ಸ್ಪೆಕ್ಟಿವ್ ನೋಡೋದಾದ್ರೆ, ಫಸ್ಟ್ RBI ಫಂಕ್ಷನ್ ನೋಡೋದಾದ್ರೆ ಇಟ್ ಇಶ್ಯೂ ಮನಿ. ಸೊ ಮನಿ ಎಲ್ಲಿವರೆಗೂ ಅಂದ್ರೆ ಅಪ್ ಟು 10,000 ವರ್ಗು ಮನಿನ ಇಶ್ಯೂ ಮಾಡೋದಕ್ಕೆ ಪವರ್ ಇದೆ. ಬಟ್ ₹1 ನೋಟ್ ಆಗಿರ್ಬೋದು ಅಥವಾ ₹1 ಕಾಯಿನ್ಸ್ ಆಗಿರ್ಬೋದು, ಅದನ್ನ ಇಶ್ಯೂ ಮಾಡೋದಕ್ಕೆ RBIಗೆ ಪವರ್ ಇಲ್ಲ. ₹1 ಕಾಯಿನ್ಸ್ ಮತ್ತೆ ₹1 ನೋಟ್ ನ ಇಶ್ಯೂ ಮಾಡೋದಕ್ಕೆ ಪವರ್ ಇರೋದು ಗವರ್ಮೆಂಟ್ ಆಫ್ ಇಂಡಿಯಾಗೆ. ₹1 ನೋಟ್ ಅಂಡ್ ₹1 ಕಾಯಿನ್ಸ್ ನ ಇಶ್ಯೂ ಮಾಡೋದಕ್ಕೆ ಪವರ್ ಇಲ್ಲ RBIಗೆ. ಅಂಡ್ ಕರೆನ್ಸಿ ಏನ್ ಇಶ್ಯೂ ಮಾಡುತ್ತೆ, ಇಟ್ ಹ್ಯಾಸ್ ಟು ಫಾಲೋ ಮಿನಿಮಮ್ ರಿಸರ್ವ್ ಸಿಸ್ಟಮ್. ಅಂದ್ರೆ RBI ತನಗೆ ಎಷ್ಟು ಬೇಕೋ ಅಷ್ಟನ್ನ ದುಡ್ಡನ್ನ ರಿಲೀಸ್ ಮಾಡೋದಲ್ಲ, ಎಷ್ಟು ಬೇಕೋ ಅಷ್ಟು ನೋಟ್ನ ಪ್ರಿಂಟ್ ಮಾಡಿ ಬಿಡುಗಡೆ ಮಾಡೋದಲ್ಲ. ಮಿನಿಮಮ್ ಬಿಡುಗಡೆ ಮಾಡ್ಬೇಕು. ಮತ್ತೆ ಮಿನಿಮಮ್ ರಿಸರ್ವ್ RBI ಇಟ್ಕೋಬೇಕು ತನ್ನ ಹತ್ರ ತಾನು. ಆಲ್ರೆಡಿ ನಾನು ಹೇಳ್ದಾಗೆ 200 crore ಅಟ್ ಲೀಸ್ಟ್ RBI ತನ್ನ ಹತ್ರ ತಾನು ಇಟ್ಕೋಬೇಕು. ಅದರಲ್ಲಿ ಅಟ್ಲೀಸ್ಟ್ 115 crore ಗೋಲ್ಡ್ ಮುಖಾಂತರ ಇಟ್ಕೊಂಡ್ರೆ ರಿಮೈನಿಂಗ್ ಅಮೌಂಟ್ ಏನಿದೆ ಅದನ್ನ ಕ್ಯಾಶ್ ಮುಖಾಂತರ ಇಟ್ಕೋಬೇಕು. ಅದನ್ನ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತ ಕರೀತಾರೆ. RBI ಅಟ್ಲೀಸ್ಟ್ ಇಷ್ಟು ಅಮೌಂಟ್ ತನ್ನ ಹತ್ರ ತಾನು ರಿಸರ್ವ್ ಮಾಡಿ ಇಟ್ಕೋಬೇಕು. ಓಕೆ, ಸೊ ಐ ಥಿಂಕ್ ಕ್ಲಾಸ್ ಎಲ್ರಿಗೂ ಅರ್ಥ ಆಗ್ತಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಇಫ್ ಯು ವಾಂಟ್ ದಿಸ್ PDF, we will make one separate Telegram channel and I will upload there. Then ಬ್ಯಾಂಕರ್ಸ್ ಟು ದ ಗವರ್ಮೆಂಟ್. ಯಾಕೆ ಅಂದ್ರೆ ಬ್ಯಾಂಕರ್ಸ್ ಟು ದ ಗವರ್ಮೆಂಟ್ ಅಂತ ಯಾಕೆ ಇರ್ತಾರೆ ಅಂದ್ರೆ, ಸೊ ಗವರ್ಮೆಂಟ್ ಕೂಡ, ಗವರ್ಮೆಂಟ್ ಆಫ್ ಇಂಡಿಯಾ ಕೂಡ RBI ಅಲ್ಲಿ ಅಕೌಂಟ್ ಓಪನ್ ಮಾಡಿ ದುಡ್ಡನ್ನ ಇಟ್ಟಿರ್ಬೇಕು. ಕಂಟಿಂಜೆನ್ಸಿ ರಿಸರ್ವ್, ಕನ್ಸಾಲಿಡೇಟೆಡ್ ಫಂಡ್ ಎಲ್ಲದನ್ನು ಕೂಡ RBI ದಲ್ಲೇ ಇಟ್ಟಿರೋದು. ಓಕೆ, ಆಮೇಲೆ ಈವನ್ ಗವರ್ಮೆಂಟ್ ಕೂಡ ಸೆಕ್ಯೂರಿಟೀಸ್ ಏನಿರುತ್ತೆ ಅದನ್ನ ಬೈ ಮಾಡ್ತಾ ಇರುತ್ತೆ, ಸೆಲ್ ಮಾಡ್ತಾ ಇರುತ್ತೆ, ಆಮೇಲೆ ಅಡ್ವೈಸ್ ಮಾಡ್ತಾ ಇರುತ್ತೆ ಫೈನಾನ್ಸ್ ರಿಲೇಟೆಡ್. ನೋಟ್ಸ್ ಅಪ್ಲೋಡ್ ಮಾಡ್ತೀನಿ. ಓಕೆ ಓಕೆ, ಸೆಲ್ ಮಾಡ್ತಾ ಇರುತ್ತೆ. ಓಕೆ, ಆಮೇಲೆ ಗೌರ್ಮೆಂಟ್ ಇವಾಗ ಗೌರ್ಮೆಂಟ್ ಗೆ ಏನಾದ್ರು ಲೋನ್ ಬೇಕು ಅಂತ ಅಂದ್ರೆ ಅವಾಗ್ಲೂ ಕೂಡ RBI ಲೋನ್ ನ ಕೊಡುತ್ತೆ ಶಾರ್ಟ್ ಟರ್ಮ್ ಬೇಸಿಸ್ ಮೇಲೆ ಎಲ್ಲ. ಸೊ ಅದಕ್ಕೋಸ್ಕರ ಬ್ಯಾಂಕರ್ಸ್ ಟು ದ ಗೌರ್ಮೆಂಟ್ ಮತ್ತೆ ಬ್ಯಾಂಕರ್ಸ್ ಬ್ಯಾಂಕ್ ಅಂತಾನು ಕರೀತಾರೆ RBI ನ. ಯಾಕೆಂದ್ರೆ ಆಲ್ ಈ ಬೇರೆ ಬ್ಯಾಂಕ್ಸ್ ಗಳು ಏನಿರುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋದು, ರೆಗ್ಯುಲೇಟ್ ಮಾಡೋದು RBI. ಕಂಟ್ರೋಲ್ ಅಂಡ್ ರೆಗ್ಯುಲೇಟ್ ಮಾಡ್ಲಿಲ್ಲ ಅಂತಿದ್ರೆ ಆ ಬ್ಯಾಂಕ್ಸ್ ಗಳು ತನ್ನಿಷ್ಟಕ್ಕೆ ಎಷ್ಟು ಬೇಕಷ್ಟು ಇಂಟ್ರೆಸ್ಟ್ ಹಾಕಿ, ಎಷ್ಟು ಬೇಕಷ್ಟು ಲೋನ್ ಕೊಟ್ಟು ಎಲ್ರೂನು ಎಕ್ಸ್ಪ್ಲಾಯ್ಟ್ ಮಾಡಿ ಇರ್ತಾ ಇದ್ರಲ್ವಾ. ಸೊ ಇವಾಗ ಎಷ್ಟೊಂದ್ ಜನ ಲೋನ್ ನ ತಗೊಂಡಿರ್ತಾರೆ, ಲೋನ್ ನ ತೀರ್ಸಕ್ ಆಗಿರಲ್ಲ. ಬಟ್ ಅವರ ಅಸೆಟ್ ನ ಅಷ್ಟು ಬೇಗ ಬ್ಯಾಂಕ್ಸ್ ಗಳು ತಗೊಳಲ್ಲ. ಯಾಕೆಂದ್ರೆ RBI ರೆಗ್ಯುಲೇಟ್ ಮಾಡ್ತಾ ಇದೆ ಅದಕ್ಕೆ. ಅಕಸ್ಮಾತ್ ಏನಾದ್ರು ಅಸೆಟ್ ನ ತಗೊಳೋದಾಗಿದ್ರೆ ಅಷ್ಟು ಈಸಿಯಾಗಿ ಎಲ್ರದ್ದು ಅಸೆಟ್ ನ ತಗೊಳ್ತಾ ಇದ್ರು. ಆಸ್ತಿ ಪಾಸ್ತಿ ಎಲ್ಲದನ್ನು ಸಹ ಕಿತ್ಕೊಳ್ತಾ ಇದ್ರು ಈ ಬ್ಯಾಂಕ್ಸ್ ಗಳು. ಆದ್ರಿಂದ RBI ರೆಗ್ಯುಲೇಟ್ ಮಾಡ್ತಿರೋದ್ರಿಂದ ಅಷ್ಟೊಂದು ಈ ರೀತಿ ಎಲ್ಲ ಆಸ್ತಿ ಎಲ್ಲ ತಗೊಳ್ಳೋದು, ಕೊಲಾಟ್ರಲ್ ಏನ್ ಪ್ರೆಡ್ಜ್ ಮಾಡಿರ್ತಾರೆ ಅದನ್ನೆಲ್ಲ ತಗೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾ ಇಲ್ಲ. ಇನ್ನೊಂದೇನಂದ್ರೆ
ಬ್ಯಾಂಕ್ಸ್ ಗಳು ಕ್ಯಾಶ್ ರಿಸರ್ವ್ ರೇಷಿಯೋನ ಮೇಂಟೈನ್ ಮಾಡ್ಬೇಕು ಆರ್ ಬಿ ಐ ಹತ್ರ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೆ ಆರ್ ಬಿ ಐ ಹತ್ರ ಅಂದ್ರೆ ಬ್ಯಾಂಕ್ಸ್ ಗಳ ಹತ್ರ ಎಷ್ಟು ಟೋಟಲ್ ಅಮೌಂಟ್ ಇರುತ್ತೆ, ಎಷ್ಟು ಟೋಟಲ್ ಡೆಪಾಸಿಟ್ ಬಂದಿರುತ್ತೆ, ಅದ್ರಲ್ಲಿ ಕೆಲವೊಂದಿಷ್ಟು ಅಮೌಂಟ್ ನ ಆರ್ ಬಿ ಐ ಹತ್ರ ಪ್ರಿಸರ್ವ್ ಮಾಡಿ ಇಡ್ಬೇಕು. ಅದನ್ನ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರೀತಾರೆ. ಯಾಕೆಂದ್ರೆ ಅನ್ಫ್ರೋಸನ್ ಸಿಚುವೇಶನ್ ಟೈಮ್ ಅಲ್ಲಿ ಇವಾಗ ಸಡನ್ ಆಗಿ ಬ್ಯಾಂಕ್ ಕ್ರಪ್ಟ್ ಆಗ್ತಾ ಇರುತ್ತೆ ಆ ಬ್ಯಾಂಕ್ ಗಳು, ಅಂತ ಟೈಮ್ ಅಲ್ಲಿ ಆರ್ ಬಿ ಐ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಅದನ್ನ ಲೆಂಡರ್ ಆಫ್ ದ ಲಾಸ್ಟ್ ರೆಸಾರ್ಟ್ ಅಂತ ಕರೀತಾರೆ. ಸೊ ಬ್ಯಾಂಕ್ ಗಳು ಇನ್ನೇನ್ ಬಿದ್ದು ಹೋಗ್ತಾ ಇರುತ್ತೆ, ಯಾರು ಕೂಡ ಬ್ಯಾಂಕ್ ಗಳಿಗೆ ಸಾಲ ಕೊಡಲ್ಲ, ಬ್ಯಾಂಕ್ ಗಳು ಕೂಡ ಸಾಲ ಮಾಡ್ತವೆ. ಸೊ ಯಾರು ಕೂಡ ಬ್ಯಾಂಕಿಗೆ ಸಾಲ ಕೊಡೋದಕ್ಕೆ ರೆಡಿ ಇರಲ್ಲ, ಆ ಬ್ಯಾಂಕ್ ಇನ್ನೇನ್ ಬಿದ್ದೋಗ್ತಾ ಇರುತ್ತೆ. ಅಂತ ಟೈಮಲ್ಲಿ ಒಬ್ಬ ವ್ಯಕ್ತಿ ಬಂದು ಆ ಬ್ಯಾಂಕಿಗೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಆರ್ ಬಿ ಐ ಮಾತ್ರ. ಸೊ ಆರ್ ಬಿ ಐ ಹೆಲ್ಪ್ ಮಾಡುತ್ತೆ ಅವಾಗ, ಯಾವ ಬ್ಯಾಂಕ್ ಬಿದ್ದೋಗ್ತಾ ಇರುತ್ತೆ ಅವಾಗ. ಯಾಕೆಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಮೇಂಟೈನ್ ಮಾಡಿರ್ತಾರಲ್ಲ ಅವರು, ಆದ್ರಿಂದ. ಸೊ ಇವಾಗ ಎಕ್ಸಾಂಪಲ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು, ಎಷ್ಟೊಂದು ಬ್ಯಾಂಕ್ ಕೊಲಾಪ್ಸ್ ಆಯ್ತು. ಸೊ ಅವಾಗ ಆರ್ ಬಿ ಐ ಹೆಲ್ಪ್ ಮಾಡ್ತು ಆ ಬ್ಯಾಂಕಿಗೆ ಈ ರೀತಿಯಾಗಿ. ನೆಕ್ಸ್ಟ್ ಕಸ್ಟೋಡಿಯನ್ ಅಂಡ್ ಮ್ಯಾನೇಜರ್ ಆಫ್ ದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಂದ್ರೆ ಆರ್ ಬಿ ಐ ಏನಿದೆ, ಫಾರಿನ್ ರಿಸರ್ವ್ ಏನ್ ಬರುತ್ತೆ ಅದನ್ನೆಲ್ಲ ಮೇಂಟೈನ್ ಮಾಡೋದು ಆರ್ ಬಿ ಐ. ಇವಾಗ ಇವಾಗ ನಾನೇ ಫಾರಿನ್ಗೆ ಹೋಗಿ ಬಂದಿರ್ತೀನಿ, ನನ್ನ ಹತ್ರ ಸರ್ಟನ್ ಫಾರಿನ್ ರಿಸರ್ವ್ ಇರುತ್ತೆ. ನಾನ್ ತಗೊಂಡೋಗಿ ಅದನ್ನ ಎಸ್ ಬಿ ಐ ಬ್ಯಾಂಕಿಗೆ ಕೊಟ್ಬಿಟ್ಟು ನಮ್ಮ ಇಂಡಿಯನ್ ಕರೆನ್ಸಿನ ನಾನು ಇಸ್ಕೊಂಡ್ ಬರ್ತೀವಿ. ಅಂಡ್ ಎಸ್ ಬಿ ಐ ತಗೊಂಡೋಗಿ ಎಲ್ಲಿಗೆ ಹೋಗುತ್ತೆ, ಡೈರೆಕ್ಟ್ ಎಸ್ ಬಿ ಐ ತಗೊಂಡೋಗಿ ಫಾರಿನ್ಗೆ ಕೊಡಕ್ಕಾಗುತ್ತೆ? ಇಲ್ಲ, ಎಸ್ ಬಿ ಐ ತಗೊಂಡೋಗಿ ಆ ಆರ್ ಬಿ ಐಗೆ ಕೊಡುತ್ತೆ. ಆರ್ ಬಿ ಐ ರಿಸರ್ವ್ ಮಾಡ್ಕೊಂಡು ಆ ಕಂಟ್ರಿಗೆ ಕೊಡುತ್ತೆ. ಓಕೆ. ಅಂಡ್ ಫಾರಿನ್ ಏನ್ ರಿಸರ್ವ್ಸ್ ಏನಿದೆ ಅದನ್ನೆಲ್ಲ ಮೇಂಟೈನ್ ಮಾಡೋದು, ನೋಡ್ಕೊಳ್ಳೋದೆಲ್ಲ ಆರ್ ಬಿ ಐ. ಮತ್ತೆ ಮನಿ ಸಪ್ಲೈ ಕೂಡ ಕಂಟ್ರೋಲ್ ಮಾಡುತ್ತೆ ಆರ್ ಬಿ ಐ. ದಟ್ ಐ ಆಲ್ರೆಡಿ ಟೋಲ್ಡ್ ಹೌ ಆರ್ ಬಿ ಐ ಕಂಟ್ರೋಲ್ ಮನಿ ಸಪ್ಲೈ ಅಂತ. Then, what are the general functions of RBI? That is same regulator of the banks, regulate ಮಾಡುತ್ತೆ ಬೇರೆ ಬ್ಯಾಂಕ್ಸ್ ಗಳಿಗೆ, ಲೈಸೆನ್ಸ್ ಕೊಡುತ್ತೆ ಬ್ಯಾಂಕ್ಸ್ ಗಳಿಗೆ. ಸೊ ಮಿನಿಮಮ್ ರಿಸರ್ವ್ ನೀವ್ ಎಷ್ಟು ಇಟ್ಕೋಬೇಕು ಇದನ್ನೆಲ್ಲ ಹೇಳುತ್ತೆ. ಪ್ರಮೋಷನಲ್ ಫಂಕ್ಷನ್ ಮಾಡುತ್ತೆ. ಪ್ರಮೋಷನಲ್ ಫಂಕ್ಷನ್ಸ್ ಅಂದ್ರೆ ಪ್ರಾಡಕ್ಟ್ ನ ಪ್ರಮೋಟ್ ಮಾಡೋದಲ್ಲ, ಸೊ ಬ್ಯಾಂಕಿಂಗ್ ಹ್ಯಾಬಿಟ್ ನ ಪ್ರಮೋಟ್ ಮಾಡುತ್ತೆ. ಈಗ ಡೆಬಿಟ್ ಕಾರ್ಡ್ ನ ಇಶ್ಯೂ ಮಾಡಿ, ಕ್ರೆಡಿಟ್ ಕಾರ್ಡ್ ನ ಇಶ್ಯೂ ಮಾಡಿ, ಜನಗಳಿಗೆ ಟ್ರಸ್ಟ್ ನ ತಗೊಂಡ್ ಬನ್ನಿ, ಪ್ರಮೋಟ್ ಮಾಡಿ ಫೈನಾನ್ಸ್ ನ, ಕನ್ಸ್ಯೂಮರ್ ಗೆ ಎಜುಕೇಟ್ ಮಾಡಿ, ಅವ್ರನ್ನ ಪ್ರೊಟೆಕ್ಟ್ ಮಾಡಿ, ಈ ರೀತಿ ಎಲ್ಲ ಪ್ರಮೋಟ್ ಮಾಡುತ್ತೆ. ದೆನ್ ಕರೆನ್ಸಿ ನೋಟ್ಸ್ ಅಂಡ್ ಕಾಯಿನ್ಸ್ ಮಿಂಟಿಂಗ್ ನೋಡೋದಾದ್ರೆ, ಆಲ್ರೆಡಿ ನಾನು ಹೇಳ್ದಾಗೆ ಕರೆನ್ಸಿನ ನೋಟ್ ಮಾಡೋದಕ್ಕೆ ಪವರ್ ಯಾರಿಗೆ ಇದೆ ಅಂದ್ರೆ ಆರ್ ಬಿ ಐಗೆ ಇದೆ. ಸೊ ಅಂಡರ್ ಆರ್ ಬಿ ಐ ಆಕ್ಟ್ ಪ್ರಕಾರ ಮ್ಯಾಕ್ಸಿಮಮ್ 10,000 ವರ್ಗೂ ದುಡ್ಡನ್ನ ಇಶ್ಯೂ ಮಾಡ್ಬೋದು. ಅಂಡರ್ ಇಂಡಿಯನ್ ಕಾಯಿನೇಜ್ ಆಕ್ಟ್ ಪ್ರಕಾರ ಕಾಯಿನ್ಸ್ ನ ಅಪ್ ಟು 1,000 ವರ್ಗೂ ಇಶ್ಯೂ ಮಾಡ್ಬೋದು. ಇವಾಗ ಬರ್ತಾ ಇದೆ ನೋಡಿ 10 ರುಪೀಸ್ ಕಾಯಿನ್, ಈ ರೀತಿಯಾಗಿ. ಓಕೆ. ಸೊ ಮ್ಯಾಕ್ಸಿಮಮ್ 10,000 ವರ್ಗೂ ನೋಟ್ ನ ಆರ್ ಬಿ ಐ ಇಶ್ಯೂ ಮಾಡ್ಬೋದು. ಮ್ಯಾಕ್ಸಿಮಮ್ 1,000 ರುಪೀಸ್ ವರ್ಗೂ ಕಾಯಿನ್ಸ್ ನ ಗವರ್ಮೆಂಟ್ ಇಶ್ಯೂ ಮಾಡ್ಬೋದು. ಕರೆನ್ಸಿನ ಎಲ್ಲೆಲ್ಲಿ ಪ್ರಿಂಟ್ ಮಾಡ್ತಾರೆ ಅಂತ ಅಂದ್ರೆ, ಮಹಾರಾಷ್ಟ್ರದಲ್ಲಿ ಪ್ರಿಂಟ್ ಮಾಡ್ತಾರೆ, ಮಧ್ಯಪ್ರದೇಶ ದೇವಾಸ್ ಅಲ್ಲಿ ಪ್ರಿಂಟ್ ಮಾಡ್ತಾರೆ, ನಮ್ಮ ಮೈಸೂರಲ್ಲಿ ಪ್ರಿಂಟ್ ಮಾಡ್ತಾರೆ, ಅಂಡ್ ವೆಸ್ಟ್ ಬೆಂಗಾಲ್ ಅಲ್ಲಿ ಪ್ರಿಂಟ್ ಮಾಡ್ತಾರೆ ನೋಟ್ ನ. ಕಾಯಿನ್ಸ್ ನ ಎಲ್ಲಂದ್ರೆ ಮೈಸ್ ಸಾರಿ ಕಾಯಿನ್ಸ್ ಕಾಯಿನ್ಸ್ ನ ಎಲ್ಲಿ ಪ್ರಿಂಟ್ ಮಾಡ್ತಾರೆ ಅಂದ್ರೆ, ನಾಸಿಕ್ ಮತ್ತೆ ದೇವಾಸ್ ಏನಿದೆ ಅದನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಮಾಡಿದ್ರೆ, ಮೈಸೂರ್ ಮತ್ತೆ ಸಾಲ್ಬೋನಿ ಏನಿದೆ ಇದನ್ನ ಆರ್ ಬಿ ಐ ಓನ್ ಮಾಡ್ತಾ ಇದೆ. ಓಕೆ. ಗಾಟ್ ಲಿಟಲ್ ಕನ್ಫ್ಯೂಸ್. ಅಂಡ್ ಮಿನಿಮಮ್ ರಿಸರ್ವ್ ಸಿಸ್ಟಮ್ ನಾನು ಆಲ್ರೆಡಿ ಹೇಳ್ದೆ. ಆರ್ ಬಿ ಐ ಅಟ್ ಲೀಸ್ಟ್ 200 crore ನ ರಿಸರ್ವ್ ಮಾಡಿ ಇಟ್ಕೋಬೇಕು. ಅದ್ರಲ್ಲಿ ಅಟ್ ಲೀಸ್ಟ್ 115 crore ಗೋಲ್ಡ್ ಫಾರ್ಮ್ ಅಲ್ಲಿ ಅದ್ರ ಹತ್ರನೇ ದುಡ್ಡು ಇಟ್ಕೋಬೇಕು. ಅಂಡ್ ಆರ್ ಬಿ ಐ ಕೂಡ ಸರ್ಟನ್ ರಿಪೋರ್ಟ್ಸ್ ನ ಪಬ್ಲಿಷ್ ಮಾಡುತ್ತೆ, ಲೈಕ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಆಗಿರ್ಬೋದು, ಮಾನಿಟರಿ ಪಾಲಿಸಿ ರಿಪೋರ್ಟ್ ಆಗಿರ್ಬೋದು, ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಸರ್ವೆ ರಿಪೋರ್ಟ್ ಆಗಿರ್ಬೋದು, ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ ಸರ್ವೆ ಆಗಿರ್ಬೋದು. ದಿಸ್ ಇಸ್ ನಾಟ್ ಮಚ್ ಇಂಪಾರ್ಟೆಂಟ್. ರಿಪೋರ್ಟ್ ಈಸ್ ನಾಟ್ ಮಚ್ ಇಂಪಾರ್ಟೆಂಟ್.
ಇಫ್ ಯು ವಾಂಟ್ ಐ ಕ್ಯಾನ್ ಎಕ್ಸ್ಪ್ಲೇನ್. ಅದೇನಿಲ್ಲ, ಮಾನಿಟರಿ ಪಾಲಿಸಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅಲ್ಲಿ ಏನ ಹೇಳುತ್ತೆ ಅಂದ್ರೆ ಅಸೆಸ್ ಮಾಡುತ್ತೆ ರಿಸ್ಕ್ ಎಷ್ಟಿದೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಎಷ್ಟಿದೆ, ಇದ್ರ ಬಗ್ಗೆ ಒಂದು ರಿಪೋರ್ಟ್ ನ ರಿಲೀಸ್ ಮಾಡುತ್ತೆ 6 ಮಂತ್ಸಿಗೆ ಒಂದ್ಸು. ಮಾನಿಟರಿ ಪಾಲಿಸಿ ರಿಪೋರ್ಟ್ ಅಲ್ಲೂ ಕೂಡ ಅಷ್ಟೇ, ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಸರ್ವೆಯಲ್ಲಿ ಅಂದ್ರೆ ಎಷ್ಟು ಜನರಿಗೆ ಇವಾಗ್ಲೂ ಕೂಡ ಎಷ್ಟು ನಂಬಿಕೆ ಇದೆ ಬ್ಯಾಂಕ್ ಮೇಲೆ, ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಾ ಇದೆ ಬ್ಯಾಂಕ್ ಮುಖಾಂತರ, ಇನ್ಕಮ್ ಎಷ್ಟು ಆಗ್ತಾ ಇದೆ, ಬ್ಯಾಂಕಿಂಗ್ ಅವೇರ್ನೆಸ್ ಸ್ಪ್ರೆಡ್ ಎಷ್ಟು ಡೆವಲಪ್ ಆಗ್ತಿದೆ ನೋಡಿ. ಈಗ ಆಫ್ಟರ್ ಝೀರೋ ಅಂದ್ರೆ ಝೀರೋ ಡೆಪಾಸಿಟ್ ಬಂದ ಮೇಲೆ ಎಷ್ಟೊಂದ್ ಜನ ಹಳ್ಳಿಗಳಲ್ಲಿ ಬ್ಯಾಂಕ್ಗಳು ಓಪನ್ ಆಯ್ತು ಅಂಡ್ ಬ್ಯಾಂಕ್ಗಳಿಗೆ ಅಕೌಂಟ್ ಓಪನ್ ಮಾಡಿದ್ರು. ಇದಕ್ಕೂ ಮುಂಚೆ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಬರೋಕ್ಕೂ ಮುಂಚೆ ತುಂಬಾ ಜನರ ಹತ್ರ ಅಕೌಂಟೇ ಇರ್ಲಿಲ್ಲ, ಬ್ಯಾಂಕಿಂಗ್ ಅವೇರ್ನೆಸ್ ಇರ್ಲಿಲ್ಲ ತುಂಬಾ ಜನಕ್ಕೆ. ಓಕೆ, ಸೊ ಈ ರೀತಿಯಾಗಿ ಅವೇರ್ನೆಸ್ ನ ತಗೊಂಡ್ ಬಂತು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಬಂದ್ಮೇಲೆ. ಇದಕ್ಕೂ ಮುಂಚೆ ಅಂತೂ ತುಂಬಾ ಹಳ್ಳಿಗಳಲ್ಲಿ ಈವನ್ ನಾನೇ ನೋಡಿದ್ದೀನಿ, ಇಷ್ಟೊಂದ್ ಜನ ನಮ್ಮ ರಿಲೇಶನ್ ಅಲ್ಲೇ ದೇ ಡೋಂಟ್ ಹ್ಯಾವ್ ಬ್ಯಾಂಕ್ ಅಕೌಂಟ್ ಅಟ್ ಆಲ್. ನೆಕ್ಸ್ಟ್ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ ಸರ್ವೆದಲ್ಲಿ, ಸೊ ಇನ್ಫ್ಲೇಷನ್ ಎಷ್ಟಾಗುತ್ತೆ ಮುಂದೆ, ಎಷ್ಟಾಗ್ಬೋದು ಇದ್ರ ಬಗ್ಗೆ ರಿಪೋರ್ಟ್ ನ ರಿಲೀಸ್ ಮಾಡ್ತಾರೆ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಎಷ್ಟಿದೆ ಅದ್ರ ಬಗ್ಗೆ ರಿಲೀಸ್ ಮಾಡ್ತಾರೆ. ಡಿಜಿಟಲ್ ಪೇಮೆಂಟ್ ಎಷ್ಟಿದೆ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಫೋನ್ ಪೇ, ಗೂಗಲ್ ಪೇ ಎಲ್ಲ ಎಷ್ಟಾಗ್ತಾ ಇದೆ ಇದನ್ನೆಲ್ಲ ರಿಲೀಸ್ ಮಾಡ್ತಾರೆ. ಅಂಡ್ ವಾಟ್ ಆರ್ ದ ಇಶ್ಯೂಸ್ ಆಫ್ ಆರ್ ಬಿ ಐ ಇಶ್ಯೂಸ್ ನೋಡೋದಾದ್ರೆ, ಒಂದು ಆರ್ ಬಿ ಐ ಸರ್ಪ್ಲಸ್ ಇಶ್ಯೂ ಒಂದು, ಇನ್ನೊಂದು ಇಂಡಿಪೆಂಡೆನ್ಸ್. ಸರ್ಪ್ಲಸ್ ಇಶ್ಯೂ ಅಂದ್ರೆ ನೋಡಿ, ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್. ಅಂದ್ರೆ ಆರ್ ಬಿ ಐಗೆ ಇನ್ಕಮ್ ಜಾಸ್ತಿ ಇದೆ ಎಕ್ಸ್ಪೆಂಡಿಚರ್ ಕಿಂತ. ಸೊ ಆರ್ ಬಿ ಐ ದುಡ್ಡನ್ನ ವೆಚ್ಚ ಮಾಡಕ್ ಕಡಿಮೆ, ದುಡ್ಡನ್ನ ಅರ್ನ್ ಮಾಡೋದ್ ಜಾಸ್ತಿ. ಯಾವ ರೀತಿ ಆರ್ ಬಿ ಐ ಅರ್ನ್ ಮಾಡುತ್ತೆ, ಈಗ ಲೋನ್ ಕೊಡೋದ್ರ ಮುಖಾಂತರ ಬ್ಯಾಂಕ್ಸ್ ಗಳಿಗೆ ಲೋನ್ ಕೊಡುತ್ತೆ, ಅದ್ರ ಮುಖಾಂತರ ಬ್ಯಾಂಕಿಗೆ ಅರ್ನ್ ಮಾಡುತ್ತೆ. ಗೌರ್ಮೆಂಟ್ ಸೆಕ್ಯೂರಿಟಿನ ಪರ್ಚೇಸ್ ಮಾಡಿ ರೀಸೇಲ್ ಮಾಡೋದ್ರಿಂದ ಇಂಟ್ರೆಸ್ಟ್ ಅರ್ನ್ ಮಾಡುತ್ತೆ. ಈ ರೀತಿಯಾಗಿ ಆರ್ ಬಿ ಐ ಇಂಟ್ರೆಸ್ಟ್ ಏನಂದ್ರೆ ಆರ್ ಬಿ ಏನ್ ಇನ್ಕಮ್ ಜನರೇಟ್ ಮಾಡ್ಕೊಳುತ್ತೆ ಅದು ಜಾಸ್ತಿ ಇದೆ ಕಂಪೇರ್ಡ್ ಟು ಎಕ್ಸ್ಪೆಂಡಿಚರ್ ಯಾವ ಎಕ್ಸ್ಪೆಂಡಿಚರ್ ಮಾಡುತ್ತೆ ಆರ್ ಬಿ ಐ? ಕರೆನ್ಸಿ ನೋಟ್ ನ ಪ್ರಿಂಟ್ ಮಾಡುವಾಗ ಎಕ್ಸ್ಪೆಂಡಿಚರ್ ಮಾಡುತ್ತೆ. ಆಮೇಲೆ ಆರ್ ಬಿ ಐ ಅವರ ಸ್ಟಾಫ್ ಗಳಿಗೆ ಸ್ಯಾಲ್ರಿ ಕೊಡುವಾಗ ದುಡ್ಡನ್ನ ವೆಚ್ಚ ಮಾಡುತ್ತೆ. ಆರ್ ಬಿ ಐ ಎಕ್ಸ್ಪೆಂಡಿಚರ್ ಮಾಡುತ್ತೆ ಕಡಿಮೆ, ಇನ್ಕಮ್ ಜಾಸ್ತಿ ಬರುತ್ತೆ ಆರ್ ಬಿ ಐಗೆ. ಅದನ್ನ ಆರ್ ಬಿ ಐ ಸರ್ಪ್ಲಸ್ ಅಂತ ಕರೀತಾರೆ. ಅಂದ್ರೆ ಆರ್ ಬಿ ಐ ಹತ್ರ ಜಾಸ್ತಿ ಅಮೌಂಟ್ ಇದೆ, ಸರ್ಪ್ಲಸ್ ಅಮೌಂಟ್ ಇದೆ. ಟೋಟಲ್ ಎಕ್ಸ್ಪೆಂಡಿಚರ್ ನೋಡೋದಾದ್ರೆ 1/7 ಮಾತ್ರ ಆರ್ ಬಿ ಐ ಎಕ್ಸ್ಪೆಂಡಿಚರ್ ಮಾಡ್ತಾ ಇದೆ. ಇನ್ನ 7 ಅದಕ್ಕೆ ಇನ್ಕಮ್, ಸಾರಿ, 6 ಇನ್ಕಮ್ ಇದ್ರೆ 1 ಮಾತ್ರ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ. ಅಷ್ಟೊಂದು ಸರ್ಪ್ಲಸ್ ಅಮೌಂಟ್ ಆರ್ ಬಿ ಐ ಹತ್ರ ಇದೆ, ಅದನ್ನ ಆರ್ ಬಿ ಐ ಸರ್ಪ್ಲಸ್ ಅಂತ ಕರೀತಾರೆ. ಸೊ ಅದರ ಇಶ್ಯೂ ಏನಂದ್ರೆ ಗೌರ್ಮೆಂಟ್ ಏನ್ ಕೇಳುತ್ತೆ ಅಂದ್ರೆ, ನಿನ್ನ ಹತ್ರ ಸರ್ಪ್ಲಸ್ ಏನ್ ಅಮೌಂಟ್ ಇದೆ ಅದನ್ನ ನೀನು ಟ್ರಾನ್ಸ್ಫರ್ ಮಾಡು ಗೌರ್ಮೆಂಟ್ ಗೆ, ಅದರಿಂದ ನಾವು ಸರ್ಟನ್ ಅಸೆಟ್ ನ ಮಾಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತೀವಿ, ಜನಗಳಿಗೆ ಹೆಲ್ಪ್ ಮಾಡ್ತೀವಿ ಅಂತ ಗೌರ್ಮೆಂಟ್ ಹೇಳುತ್ತೆ. ಬಟ್ ಆರ್ ಬಿ ಐ ಸರ್ಪ್ಲಸ್ ನ ಕೊಡಲ್ಲ. ಯಾಕೆ ಅಂದ್ರೆ ಇದರಿಂದ ಏನಾಗುತ್ತೆ ಅಂದ್ರೆ ಕಂಟ್ರಿಯಲ್ಲಿ ಒಂದು ಸ್ಟೆಬಿಲಿಟಿ ಹಾಳಾಗುತ್ತೆ, ಮಾನಿಟರಿ ವ್ಯಾಲ್ಯೂ ಏನಾಗುತ್ತೆ ಅದು ರೆಡ್ಯೂಸ್ ಆಗುತ್ತೆ, ರಿಸ್ಕ್ ಜಾಸ್ತಿ ಈ ಸರ್ಪ್ಲಸ್ ನ ಬಿಡುಗಡೆ ಮಾಡೋದ್ರಿಂದ. ಆಮೇಲೆ ಡಾಲರ್ಗೂ ಮತ್ತೆ ನಮ್ಮ ಇಂಡಿಯನ್ ಕರೆನ್ಸಿಗೂ ಇನ್ನ ಜಾಸ್ತಿ ವ್ಯಾಲ್ಯೂಯೇಷನ್ ಆಗುತ್ತೆ. ನಾವು ಇನ್ನ ಜಾಸ್ತಿ ಡಾಲರ್ನ ನಮ್ಮ ಕರೆನ್ಸಿ ಇನ್ನ ಜಾಸ್ತಿ ಕೊಡ್ಬೇಕಾಗುತ್ತೆ ಡಾಲರ್ನ ಪರ್ಚೇಸ್ ಮಾಡೋದಕ್ಕೆ, ಡಿವ್ಯಾಲ್ಯೂಯೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆರ್ ಬಿ ಐ ಏನ್ ಹೇಳುತ್ತೆ ಅಂದ್ರೆ, ನಾನು ಸರ್ಪ್ಲಸ್ ನ ಟ್ರಾನ್ಸ್ಫರ್ ಮಾಡಲ್ಲ, ಇದರಿಂದ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ ಹಾಳಾಗುತ್ತೆ ನಮ್ಮ ಭಾರತದಲ್ಲಿ, ಆದ್ರಿಂದ ನಾನು ಅಮೌಂಟ್ ಕೊಡಲ್ಲ ಅಂತ ಹೇಳುತ್ತೆ. ಬಟ್ ಗೌರ್ಮೆಂಟ್ ನಿನ್ನ ಹತ್ರ ಇಟ್ಕೊಂಡು ಏನ್ ಮಾಡ್ತೀಯ, ದುಡ್ಡನ್ನ ನನಗ್ ಕೊಡು ಅಂತ ಗೌರ್ಮೆಂಟ್ ಕೇಳುತ್ತೆ. ಇದು ಒಂದು ಇಶ್ಯೂ. ಓಕೆ, ಇವತ್ತಿನವರೆಗೂ ಕೇಳಿಲ್ಲ ಯು ಪಿ ಎಸ್ ಸಿ, ಬಟ್ ಕೇಳ್ಬೋದು. ನೆಕ್ಸ್ಟ್ ಆಟೋನಮಿ ಏನಂದ್ರೆ, ಈ ಗೌರ್ಮೆಂಟ್ ಮೂಗು ತೋರಿಸ್ತಾನೆ ಇರುತ್ತೆ ಆರ್ ಬಿ ಐ ಮೇಲೆ. ಸೊ ಗವರ್ನರ್ ಅಪಾಯಿಂಟ್ ಮಾಡೋದ್ರಲ್ಲಾಗಿರ್ಬೋದು ಅಥವಾ
ಈಗ RBI ಈಗ ಗವರ್ಮೆಂಟ್ ಅಂದ್ರೆ ಸೆಂಟ್ರಲ್ ಯೂನಿಯನ್ ಗವರ್ಮೆಂಟ್ ಏನಿದೆ ಬೇಕಾದ್ರೆ ಡೈರೆಕ್ಷನ್ ಮಾಡ್ಬೋದು, ಅದು ಮಾಡು ಇದು ಮಾಡು ಅಂತ. ಸೊ ಓವರ್ ಆಗಿ ಅದು ಮಾಡು ಇದು ಮಾಡು ಅಂತ ಗವರ್ಮೆಂಟ್ RBIಗೆ ಹಿಂಸೆ ಕೊಡೋದಾಗಿರ್ಬೋದು. ಮತ್ತೆ RBIಗಿಂತ ಗವರ್ಮೆಂಟ್ ಗೆ ಸೂಪರ್ ಸೈಡ್ ಪವರ್ ಇದೆ. ಸೊ ಆರ್ ಬಿ ಐಗೆ ಏನಾದ್ರು ಹೇಳಿದ್ದನ್ನ ನೋ ಅಂತ, ಅಲ್ಲ ಸಾರಿ, ಗೌರ್ಮೆಂಟ್ RBIಗೆ ಏನಾದ್ರು ಹೇಳಿದ್ದನ್ನ ನೋ ಅನ್ನೋ ಆಗಿಲ್ಲ RBI. ಓಕೆ, ಆಮೇಲೆ ಕೆಲವೊಂದಿಷ್ಟು ರೆಗ್ಯುಲೇಷನ್ ನ ಮಾಡ್ಬೇಕು ಅಂದ್ರೆ RBIದಲ್ಲಿ ಸೊ ಫಸ್ಟ್ ಗೌರ್ಮೆಂಟ್ ನ ಪರ್ಮಿಷನ್ ತಗೋಬೇಕು. ಇದ್ರಿಂದ ಏನಾಗುತ್ತೆ ಅಂದ್ರೆ RBI ಆಟೋನಮಿಗೆ ಅಫೆಕ್ಟ್ ಆಗುತ್ತೆ. ಆಮೇಲೆ ಗವರ್ನರ್ ನ ಅಪಾಯಿಂಟ್ ಮಾಡ್ಬೇಕಾದ ಪ್ರೊಸೀಜರ್ ಅಲ್ಲೂ ಕೂಡ ಮೆಜಾರಿಟಿ ಗವರ್ನರ್ ನ ಅಪಾಯಿಂಟ್ ಮಾಡ್ಬೇಕಾದ್ರೆ ಫೈನಾನ್ಸ್ ಮಿನಿಸ್ಟ್ರಿ ಅಫಿಷಿಯಲ್ಸ್ ಏನಿರ್ತಾರೆ ಅವ್ರನ್ನೇ ತಗೊಂಡೋಗಿ ಗವರ್ನರ್ ನಾಗಿ ಅಪಾಯಿಂಟ್ ಮಾಡ್ತಾರೆ. ನೋಡೋದಾದ್ರೆ ಆಲ್ಮೋಸ್ಟ್ 10ರಲ್ಲಿ 7 ಗವರ್ನರ್ಸ್ ಏನಿದ್ದಾರೆ ಅವರು ಫೈನಾನ್ಸ್ ಮಿನಿಸ್ಟ್ರಿಯಿಂದಾನೇ ಬಂದಿದ್ದಾರೆ. ಸೊ ಇದೆಲ್ಲ ಇಶ್ಯೂಸ್. ಓಕೆ, ಆಮೇಲೆ ಗವರ್ಮೆಂಟ್ ಮೇಜರ್ ಇಶ್ಯೂ ಏನಂದ್ರೆ ಈಸಿ ಮಾಡು, ನೀನು ರೂಲ್ಸ್ ನ ಈಸಿ ಮಾಡು, ಲೋನ್ ಕೊಡುವಾಗ ಆಗಿರ್ಬೋದು ಅವಾಗೆಲ್ಲ. ಸೊ ಈ ರೀತಿಯಾಗಿ ಗವರ್ಮೆಂಟ್ ಹೇಳ್ತಾ ಇರುತ್ತೆ, ಬಟ್ RBIಗೆ ಗೊತ್ತು ಅದರ ಕಷ್ಟ ಎಷ್ಟು ಅಂತ. ಸೊ ಇಲ್ಲಿಗೆ RBI ಬಗ್ಗೆ ಕಂಪ್ಲೀಟ್ ಆಗುತ್ತೆ. ವಿ ವಿಲ್ ಡಿಸ್ಕಸ್ ನೆಕ್ಸ್ಟ್ ಕಮರ್ಷಿಯಲ್ ಬ್ಯಾಂಕ್ಸ್. ಕಮರ್ಷಿಯಲ್ ಬ್ಯಾಂಕ್ಸ್ ಆದ್ಮೇಲೆ ವಿ ಹ್ಯಾವ್ ನೆಕ್ಸ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್. ಓಕೆ, ಕಮರ್ಷಿಯಲ್ ಬ್ಯಾಂಕ್ ಬಗ್ಗೆ ನಾವು ಇನ್ ಡೀಟೇಲ್ ಡಿಸ್ಕಸ್ ಮಾಡೋಣ, ಆಮೇಲೆ ನಾವು ಕೋಆಪರೇಟಿವ್ ಬ್ಯಾಂಕ್ಸ್ ಗೆ ಹೋಗೋಣ. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ ಮೇಜರ್ ಇದರ ಇಂಟೆನ್ಷನ್ ಏನು ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಮೇಜರ್ ಫಾರ್ ದ ಪ್ರಾಫಿಟ್ ಮೋಟಿವ್. ದೀಸ್ ಬ್ಯಾಂಕ್ಸ್ ಆರ್, ಈ ಕಮರ್ಷಿಯಲ್ ಬ್ಯಾಂಕ್ಸ್ ನು ಕೂಡ ಕಂಟ್ರೋಲ್ ಅಂಡ್ ರೆಗ್ಯುಲೇಟ್ ಮಾಡೋದು ಗವರ್ಮೆಂಟ್, ಸಾರಿ ಆರ್ ಬಿ ಐ ಕಂಟ್ರೋಲ್ ಅಂಡ್ ರೆಗ್ಯುಲೇಟ್ ಮಾಡುತ್ತೆ. ಸೊ ಇದರ ಮೇನ್ ಬ್ಯಾಂಕ್ಸ್ ಅಂದ್ರೆ ವೆಲ್ಫೇರ್ ಮಾಡ್ಬೇಕು, ಈ ರೀತಿ ಎಲ್ಲ ಇಂಟೆನ್ಷನ್ ಏನಿಲ್ಲ ಕಮರ್ಷಿಯಲ್ ಬ್ಯಾಂಕ್ಸ್ ಇಂದು. ಮೇಜರ್ ಇವರ ಉದ್ದೇಶ ವಾಸ್ ಟು ಅರ್ನ್ ಪ್ರಾಫಿಟ್ ಅಷ್ಟೇ. ಸೊ ಅಂಡರ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಅಲ್ಲಿ ಅವ್ರನ್ನ ರೆಗ್ಯುಲೇಟ್ ಮಾಡ್ತಾರೆ. ವಿ ವಿಲ್ ಡಿಸ್ಕಸ್ ಇನ್ ಡೀಟೇಲ್. ಓಕೆ, ಮೇಜರ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ ನೋಡೋದಾದ್ರೆ ಮೇಜರ್ಲಿ 2 ತರಹದ ಕಮರ್ಷಿಯಲ್ ಬ್ಯಾಂಕ್ಸ್ ಬರುತ್ತೆ. ಒಂದು ಶೆಡ್ಯೂಲ್ ಬ್ಯಾಂಕ್ಸ್, ಇನ್ನೊಂದು ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಅಂತ. ಸೊ ವಾಟ್ ಆರ್ ಶೆಡ್ಯೂಲ್ ಬ್ಯಾಂಕ್ಸ್ ಅಂಡ್ ವಾಟ್ ಆರ್ ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಅನ್ನೋದನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ. ಇನಿಷಿಯಲ್ ಸ್ಟಾರ್ಟಿಂಗ್ ಅಲ್ಲಿ ಐ ಹ್ಯಾವ್ ಇನ್ ಡೀಟೇಲ್ ಆಗಿ ಸೊ ಬ್ಯಾಂಕ್ಸ್ ಗಳಲ್ಲಿ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ 2 ತರಹದ ಕಮರ್ಷಿಯಲ್ ಬ್ಯಾಂಕ್ಸ್ ಬರುತ್ತೆ. ಒಂದು ಶೆಡ್ಯೂಲ್ ಬ್ಯಾಂಕ್ಸ್, ಇನ್ನೊಂದು ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಅಂತ. ಓಕೆ, ಶೆಡ್ಯೂಲ್ ಬ್ಯಾಂಕ್ಸ್ ಅಂದ್ರೆ ನೋಡಿ, RBI ಆಕ್ಟ್ 1934 ಅಲ್ಲಿ ಸೆಕೆಂಡ್ ಶೆಡ್ಯೂಲ್ ಏನಿದೆ ಆ ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ಲೀಸ್ಟ್ ಆಗಿದ್ರೆ ಅವನ್ನ ಶೆಡ್ಯೂಲ್ ಬ್ಯಾಂಕ್ಸ್ ಅಂತ ಕರೀತಾರೆ. ಲೀಸ್ಟ್ ಅಂದ್ರೆ ಸೆಕೆಂಡ್ ಶೆಡ್ಯೂಲ್ ಆಫ್ ದ RBI ಆಕ್ಟ್ ಅಲ್ಲಿ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸ್ಪೆಸಿಫೈ ಮಾಡಿದ್ದಾರೆ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಾಲೋ ಮಾಡಿದ್ರೆ ಅಂತ ಬ್ಯಾಂಕ್ಸ್ ನ ಸೆಕೆಂಡ್ ಶೆಡ್ಯೂಲ್ ಗೆ ಹಾಕ್ತಾರೆ. ಸೊ ಆ ಬ್ಯಾಂಕ್ಸ್ ಗಳನ್ನ ಶೆಡ್ಯೂಲ್ ಬ್ಯಾಂಕ್ಸ್ ಅಂತ ಕರೀತಾರೆ. ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಅಂದ್ರೆ RBI ಆಕ್ಟ್ 1934 ಅಲ್ಲಿ ಅಂಡರ್ ಸೆಕೆಂಡ್ ಶೆಡ್ಯೂಲ್ ಏನಿದೆ ಅದ್ರಲ್ಲಿರುವಂತ ಸ್ಪೆಸಿಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಾಲೋ ಮಾಡಲ್ಲ ಅಂತ ಬ್ಯಾಂಕ್ಸ್ ನ ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಅಂತ ಕರೀತಾರೆ. ಬಟ್ ಎರಡು ಬ್ಯಾಂಕ್ಸ್, ಶೆಡ್ಯೂಲ್ ಬ್ಯಾಂಕ್ಸ್ ಆಗಿರ್ಬೋದು ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಆಗಿರ್ಬೋದು, ಎರಡು ಬ್ಯಾಂಕ್ಸ್ ನ ಕೂಡ ರೆಗ್ಯುಲೇಟ್ ಅಂಡ್ ಕಂಟ್ರೋಲ್ ಮಾಡುತ್ತೆ RBI. ಲೀಸ್ಟ್ ಆಗಿಲ್ಲ ಅಂದ ತಕ್ಷಣ ಅವನ್ನ ರೆಗ್ಯುಲೇಟ್ ಮಾಡಲ್ಲ, ಕಂಟ್ರೋಲ್ ಮಾಡಲ್ಲ ಅಂತ ಅಲ್ಲ. ಲೀಸ್ಟ್ ಆಗಿಲ್ಲ ಅಂದ್ರೂ ಕೂಡ ಅವನ್ನ ರೆಗ್ಯುಲೇಟ್ ಅಂಡ್ ಕಂಟ್ರೋಲ್ ಮಾಡುತ್ತೆ RBI. ಓಕೆ, ಕಮರ್ಷಿಯಲ್ ಬ್ಯಾಂಕ್ಸ್ ನ ಕಂಪ್ಲೀಟ್ ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಸ್ ನ ಕೂಡ RBI ರೆಗ್ಯುಲೇಟ್ ಅಂಡ್ ಕಂಟ್ರೋಲ್ ಮಾಡುತ್ತೆ. ಬಟ್ ಏನಂದ್ರೆ ರೆಗ್ಯುಲೇಷನ್ ಕೆಲವೊಂದು ಈ ಶೆಡ್ಯೂಲ್ ಬ್ಯಾಂಕ್ಸ್ ಗೆ ರೆಗ್ಯುಲೇಷನ್ ತುಂಬಾ ಜಾಸ್ತಿ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇದ್ರೆ, ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಗೆ ಇಷ್ಟೊಂದು ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇರಲ್ಲ ಅಷ್ಟೇ. ಮೇಜರ್ ಡಿಫರೆನ್ಸ್ ನೋಡೋದಾದ್ರೆ, ಬಟ್ ಎರಡೂ ಬ್ಯಾಂಕ್ಸ್ ನು ಕೂಡ ರೆಗ್ಯುಲೇಟ್ ಅಂಡ್ ಕಂಟ್ರೋಲ್ ಮಾಡುತ್ತೆ. ಓಕೆ, ಸೊ a bank to be listed in the schedule banks has to satisfy 2 conditions. ಶೆಡ್ಯೂಲ್ ಬ್ಯಾಂಕ್ಸ್ ಆಗಿ ಲೀಸ್ಟ್ ಮಾಡ್ಬೇಕು ಅಂದ್ರೆ ಈ 2 ಕಂಡೀಷನ್ ನಾವು ಫಾಲೋ ಮಾಡ್ಬೇಕು. ಓಕೆ,
and it should satisfy the RBI that their affairs are not being conducted in the manner determinant to the interest of the depositors. ಅಂದ್ರೆ RBIಗೆ ಸ್ಯಾಟಿಸ್ಫೈ ಮಾಡ್ಬೇಕು. ನಾವ್ ಏನ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದೀವಿ, ನಾವ್ ಬಿಸ್ನೆಸ್ ಕ್ಯಾರಿ ಔಟ್ ಮಾಡ್ತಾ ಇದ್ವಿ, ನಾನು ಹೇಳ್ತಾ ಇರೋದು ಬ್ಯಾಂಕ್ಸ್ ಗಳು ಏನ್ ಬಿಸ್ನೆಸ್ ಕ್ಯಾರಿ ಔಟ್ ಮಾಡ್ತಿದ್ವಿ, ನಾವ್ ಯಾವ ರೀತಿ ಇಂಟ್ರೆಸ್ಟ್ ರೇಟ್ ಅಷ್ಟೇ RBI ಹೇಳುತ್ತೆ ಎಷ್ಟು ಮ್ಯಾಕ್ಸಿಮಮ್ ಫಿಕ್ಸ್ ಮಾಡ್ಬೇಕು ಅಂತ. ಸೊ ಅಷ್ಟೇ ಫಿಕ್ಸ್ ಮಾಡ್ಬೇಕು, ಅದಕ್ಕಿಂತ ಓವರ್ ಫಿಕ್ಸ್ ಮಾಡೋ ಹಾಗಿಲ್ಲ. ಸೊ ಯಾವ ರೀತಿ ನೀವು ರೆಗ್ಯುಲೇಟ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕು, ಯಾವ ರೀತಿ ಡೆಪಾಸಿಟ್ ಅಕ್ಸೆಪ್ಟ್ ಮಾಡ್ಬೇಕು, ಅದನ್ನೆಲ್ಲ RBI ಸ್ಪೆಸಿಫೈ ಮಾಡುತ್ತೆ. ಆ ಇದು ರೂಲ್ಸ್ ಏನಿರುತ್ತೆ ಅದ್ರಿಂದ ಡೆಪಾಸಿಟರ್ಸ್ ಗೆ ಅಫೆಕ್ಟ್ ಆಗ್ಬಾರ್ದು. ಓಕೆ, ಈ ರೀತಿ ಸ್ಯಾಟಿಸ್ಫೈ ಆಗ್ಬೇಕು RBIಗೆ ಅಂತ ಬ್ಯಾಂಕ್ಸ್ ಗಳನ್ನ ಶೆಡ್ಯೂಲ್ 2 ಗೆ ಲೀಸ್ಟ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಶೆಡ್ಯೂಲ್ ಬ್ಯಾಂಕ್ಸ್ ನ ಲೀಸ್ಟ್ ಮಾಡಿದ್ರೆ ಏನಾಗುತ್ತೆ, ಬ್ಯಾಂಕ್ಸ್ ಗಳಿಗೆ ಲೋನ್ ಕೊಡ್ತಾರೆ RBI ಇಂದ. ಸೊ ಬ್ಯಾಂಕ್ ರೇಟ್ ಅಲ್ಲಿ ಈಗ ಬೇರೆ ಬ್ಯಾಂಕ್ಸ್, ಇವಾಗ ಶೆಡ್ಯೂಲ್ ಬ್ಯಾಂಕ್ಸ್ ಅಲ್ಲಿ ಲೀಸ್ಟ್ ಆಗಿಲ್ಲ ಅಂದ್ರೆ ಬೇರೆ ಬ್ಯಾಂಕ್ಸ್ ಲೋನ್ ಕೊಡಲ್ವಾ ಅಂದ್ರೆ, ಬೇರೆ ಬ್ಯಾಂಕ್ಸ್ಗೂ ಕೂಡ RBI ಲೋನ್ ಕೊಡುತ್ತೆ. ಲೋನ್ ಕೊಡಲ್ಲ ಅಂತ ಅಲ್ಲ, ಬಟ್ ಬ್ಯಾಂಕ್ ರೇಟ್ ಅಲ್ಲಿ ಕೊಡಲ್ಲ. ಬ್ಯಾಂಕ್ ರೇಟ್ ಕಡಿಮೆ ಇರುತ್ತೆ, ಆಲ್ಮೋಸ್ಟ್ ಅರೌಂಡ್ 4% ಇದ್ರೆ ಬೇರೆ ಬ್ಯಾಂಕ್ ರೇಟ್ ಗಿಂತ ಬೇರೆ ರೇಟ್ ಎಲ್ಲ ಜಾಸ್ತಿ ಇರುತ್ತೆ. ಓಕೆ, ಅಂಡ್ ಆಟೋಮೆಟಿಕ್ ಮೆಂಬರ್ಶಿಪ್ ಆಫ್ ದ ಕ್ಲಿಯರಿಂಗ್ ಹೌಸ್ ಕೂಡ ಶೆಡ್ಯೂಲ್ ಬ್ಯಾಂಕ್ಸ್ ಗಳಿಗೆ ಕೊಡುತ್ತೆ. ಬಟ್ ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಗಳಿಗೆ ಆ ರೀತಿ ಇಲ್ಲ. ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಸೆಕೆಂಡ್ ಶೆಡ್ಯೂಲ್ ಆಫ್ ದ RBI ಆಕ್ಟ್ ಅಲ್ಲಿ ಲೀಸ್ಟ್ ಆಗಿರಲ್ಲ, ಅಂಡ್ ಅವರು ಸರ್ಟನ್ ಕ್ರೈಟೀರಿಯಾನು ಕೂಡ ಮೀಟ್ ಮಾಡಲ್ಲ. ಡಿಫ್ರೆನ್ಸ್ ನೋಡೋದಾದ್ರೆ, ಸೊ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಶೆಡ್ಯೂಲ್ ಬ್ಯಾಂಕ್ಸ್ ಅಂಡ್ ನಾನ್ ಶೆಡ್ಯೂಲ್ ಬ್ಯಾಂಕ್ಸ್? ಮೇಜರ್ ಡಿಫರೆನ್ಸ್ ನೋಡೋದಾದ್ರೆ, ಸೊ ಫಸ್ಟ್ ನೋಡೋದಾದ್ರೆ, ದೇ ಆರ್ ಲಿಸ್ಟೆಡ್ ಅಂಡ್ ದ ಸೆಕೆಂಡ್ ಶೆಡ್ಯೂಲ್ ಆಫ್ ದ RBI ಆಕ್ಟ್, ದೇ ಆರ್ ನಾಟ್ ಲಿಸ್ಟೆಡ್ ಅಂಡ್ ದ ಸೆಕೆಂಡ್ ಶೆಡ್ಯೂಲ್ ಆಫ್ ದ RBI ಆಕ್ಟ್. ಮೇಜರ್ ಡಿಫರೆನ್ಸ್. ಅಂಡ್ ಕ್ರೈಟೀರಿಯಾ ನೋಡೋದಾದ್ರೆ, ಅಟ್ ಲೀಸ್ಟ್ ದೇ ಹ್ಯಾವ್ ಟು ಹ್ಯಾವ್ ಅಟ್ ಲೀಸ್ಟ್ ಡೆಪಾಸಿಟ್ ಆಫ್ 5 lakhs. ಓಕೆ, ಅಂಡ್ ಅವ್ರ RBIಗೆ ಸ್ಯಾಟಿಸ್ಫೈ ಆಗ್ಬೇಕು. ನಾವು ನಮ್ಮ ಡೆಪಾಸಿಟರ್ಸ್ ಏನಿರ್ತಾರೆ ಅವರಿಗೆ ಅವರ ಇಂಟ್ರೆಸ್ಟ್ ಗೆ ನಾವು ಧಕ್ಕೆ ಮಾಡ್ದಂಗ್ ನೋಡ್ತೀವಿ ಅನ್ನೋ ತರ RBIಗೆ ಸ್ಯಾಟಿಸ್ಫೈ ಆಗ್ಬೇಕು. ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಗೆ ಯಾವುದೇ ಒಂದು ಕ್ರೈಟೀರಿಯಾ ಇಲ್ಲ. ರೆಗ್ಯುಲೇಷನ್ ನೋಡೋದಾದ್ರೆ, ಶೆಡ್ಯೂಲ್ ಬ್ಯಾಂಕ್ಸ್ ಏನಿದೆ, CRR ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಏನಿದೆ, ಅದನ್ನ ಶೆಡ್ಯೂಲ್ ಬ್ಯಾಂಕ್ಸ್ RBI ಹತ್ರ ಇಡ್ಬೇಕು. ಬಟ್ ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ RBI ಹತ್ರ ಕ್ಯಾಶ್ ರಿಸರ್ವ್ ರೇಷಿಯೋನ ಇಡೋ ಅವಶ್ಯಕತೆ ಇಲ್ಲ. ಓಕೆ, ಆಮೇಲೆ RBI ಹತ್ರ ಶೆಡ್ಯೂಲ್ ಬ್ಯಾಂಕ್ಸ್ ರಿಟರ್ನ್ ಅಂದ್ರೆ ಅವ್ರದ ಇನ್ಕಮ್ ಎಕ್ಸ್ಪೆಂಡಿಚರ್ ಏನು ಕಂಪ್ಲೀಟ್ ಡೀಟೇಲ್ಸ್ ನ RBIಗೆ ಕೊಡ್ಬೇಕು ಪೀರಿಯೋಡಿಕ್ ಬೇಸಿಸ್ ಮೇಲೆ, ಟೈಮ್ ಟು ಟೈಮ್. ಬಟ್ ಇವರಿಗೆ ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಗೆ ಆ ಪ್ರೊಸೀಜರ್ ಇಲ್ಲ. ಅವ್ರು ಏನು ಪೀರಿಯೋಡಿಕ್ ಆಗಿ ಅಪ್ಡೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಬ್ಯಾಂಕಿಂಗ್ ಪ್ರೊಸೀಜರ್ ಏನಾಗ್ತಾ ಇದೆ, ನಮ್ ಇನ್ಕಮ್ ಎಷ್ಟು ಬರ್ತಿದೆ, ಎಕ್ಸ್ಪೆಂಡಿಚರ್ ಎಷ್ಟು ಬರ್ತಿದೆ ರೀತಿಯಲ್ಲಿ. ಯಾಕೆಂದ್ರೆ ಆ ಬ್ಯಾಂಕ್ಸ್ ಕೊಲಾಪ್ಸ್ ಆಯ್ತು ಅಂತಂದ್ರೆ, ಅಂದ್ರೆ ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಏನಾದ್ರು ಕೊಲಾಪ್ಸ್ ಆಯ್ತು ಅಂತಂದ್ರೆ, ಅವಾಗ RBI ಬರಲ್ಲ ಹೆಲ್ಪ್ ಮಾಡೋದಕ್ಕೆ. ಅದೇ ಶೆಡ್ಯೂಲ್ ಬ್ಯಾಂಕ್ಸ್ ಅಲ್ಲಿ ಯಾವ್ದಾದ್ರು ಬ್ಯಾಂಕ್ಸ್ ಕೊಲಾಪ್ಸ್ ಆಗ್ತಿದೆ ಅಂದ್ರೆ RBI ಬರುತ್ತೆ ಹೆಲ್ಪ್ ಮಾಡೋದಕ್ಕೆ. ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಗೆ RBI ಬರಲ್ಲ ಹೆಲ್ಪ್ ಮಾಡೋದಕ್ಕೆ. ಆದ್ರಿಂದ ಓಕೆ, ಅಂಡ್ ಇವಾಗ ಏನಾದ್ರು ಈ ಬ್ಯಾಂಕ್ ಏನಾದ್ರು ಕ್ಲೋಸ್ ಮಾಡ್ತಾರೆ ಅಂದ್ರೆ ಅವಾಗ್ಲೂ ಕೂಡ ಕ್ಲಿಯರಿಂಗ್ ಹೌಸ್ ನ ತಗೊಳ್ಬಹುದು, ರೀಡಿಸ್ಕೌಂಟಿಂಗ್ ಪರ್ಚೇಸ್ ಎಲ್ಲ ಮಾಡ್ಬೋದು. ಸೊ ಈ ರೀತಿ ಕೆಲವೊಂದಿಷ್ಟು ಈ ಪ್ರೊವಿಷನ್ಸ್ ಏನಿದೆ, ಈ ಪ್ರೊವಿಷನ್ಸ್ ಇವ್ರಿಗಿಲ್ಲ. ಓಕೆ, ಆಮೇಲೆ ಈ ಶೆಡ್ಯೂಲ್ ಬ್ಯಾಂಕ್ಸ್ ಏನಿದೆ ಅವರು ಅಂದ್ರೆ ಟ್ರಸ್ಟೆಡ್ ಬ್ಯಾಂಕ್ಸ್ ಅವು ಆಕ್ಚುಲಿ. ಸೊ ಡೆಪಾಸಿಟರ್ಸ್ ಗೆ ಏನೇ ಒಂದು ರಿಸ್ಕ್ ನ ಮಾಡಲ್ಲ. ಬಟ್ ಈ ನಾನ್ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಏನಿದೆ, ಇವು ರಿಸ್ಕ್ ಮಾಡ್ತವೆ. ಯಾವಾಗ ಬೇಕಾವಾಗ ಬ್ಯಾಂಕ್ ಕ್ಲೋಸ್ ಆಗ್ಬೋದು, ಹೇಳಕ್ಕಾಗಲ್ಲ ಈ ರೀತಿಯಾಗಿ. ಸೊ ಎಕ್ಸಾಂಪಲ್ ನೋಡ್ತಂದ್ರೆ ಶೆಡ್ಯೂಲ್ ಬ್ಯಾಂಕ್ಸ್ ಗೆ SBI ಆಗಿರ್ಬೋದು, ಸೊ ಪಬ್ಲಿಕ್ ಪ್ರೈವೇಟ್ ಬ್ಯಾಂಕ್ಸ್ ಎಲ್ಲ ಬರುತ್ತೆ. ಎಕ್ಸಾಂಪಲ್ ಆಫ್ ದ ಶೆಡ್ಯೂಲ್ ಬ್ಯಾಂಕ್ಸ್ ನೋಡೋದಾದ್ರೆ, ಅಂಡ್ ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ನೋಡೋದಾದ್ರೆ ಲೋಕಲ್ ಏರಿಯಾ ಬ್ಯಾಂಕ್ಸ್ ಆಗಿರ್ಬೋದು, ಮತ್ತೆ ಸಮ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಏನಿದೆ, ಸೊ ಇವೆಲ್ಲ ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಗೆ ಬರುತ್ತೆ. ಕೋಆಪರೇಟಿವ್ ಬ್ಯಾಂಕ್ಸ್ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಆಲ್ರೆಡಿ ನಾನು ಹೇಳ್ದಾಗೆ
ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ ಎರಡು ತರದ ಬ್ಯಾಂಕ್ಸ್ ಬರುತ್ತೆ. ಒಂದು ಶೆಡ್ಯೂಲ್ ಬ್ಯಾಂಕ್ಸ್, ಇನ್ನೊಂದು ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಅಂತ. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಡಿಫರೆನ್ಸ್ ಬಿಟ್ವೀನ್ ಬೋತ್. ನೆಕ್ಸ್ಟ್ ಟೈಪ್ಸ್ ಆಫ್ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್. ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ ಹಲವಾರು ಟೈಪ್ಸ್ ಇದೆ. ಅದರಲ್ಲಿ ನೋಡೋದಾದ್ರೆ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್, ಪ್ರೈವೇಟ್ ಸೆಕ್ಟರ್ಸ್ ಬ್ಯಾಂಕ್, ಪ್ರೈವೇಟ್ ಸೆಕ್ಟರ್ ಫಾರಿನ್ ಬ್ಯಾಂಕ್ಸ್ ಅಂಡ್ ರೀಜನಲ್ ರೂರಲ್ ಬ್ಯಾಂಕ್ಸ್. ನೆನ್ಪಿಟ್ಕೊಳ್ಳಿ, ಫಸ್ಟ್ ನೋಡೋದಾದ್ರೆ ಆರ್ ಬಿ ಐ ಬರುತ್ತೆ. ಆರ್ ಬಿ ಐ ಅಂಡರ್ ಕಮರ್ಷಿಯಲ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್ ಅಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್, ಡಿಫ್ರೆನ್ಶಿಯೇಟೆಡ್ ಬ್ಯಾಂಕ್ಸ್. ಅದರಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ ನಮಗೆ ಶೆಡ್ಯೂಲ್ ಬ್ಯಾಂಕ್ಸ್ ಅಂಡ್ ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಬರುತ್ತೆ. ಶೆಡ್ಯೂಲ್ ಬ್ಯಾಂಕ್ಸ್ ಅಲ್ಲಿ ವಿ ಹ್ಯಾವ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್, ಪ್ರೈವೇಟ್ ಸೆಕ್ಟರ್ ಫಾರಿನ್ ಬ್ಯಾಂಕ್ಸ್ ಅಂಡ್ ರೀಜನಲ್ ರೂರಲ್ ಬ್ಯಾಂಕ್ಸ್. ಡಿಫ್ರೆನ್ಸ್ ಅಂದ್ರೆ ಯಾವ್ದ ಕೆಳಗೆ ಯಾವ್ದು ಬರುತ್ತೆ ಅನ್ನೋದು ಕೂಡ ನೀಟಾಗಿ ನೆನ್ಪಿಟ್ಕೊಳ್ಳಿ. ಯು ಹ್ಯಾವ್ ಟು ರಿಮೆಂಬರ್ ಈಚ್ ಅಂಡ್ ಎವ್ರಿಥಿಂಗ್. ಸೊ I'm watching if anybody is commenting ಅಂತ ನಾನು ಚೆಕ್ ಮಾಡ್ತಾನೆ ಇರ್ತೀನಿ. ಓಕೆ, ದೆನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂದ್ರೆ ಆಸ್ ಯೂಶುವಲ್ ನಿಮಗೆ ಗೊತ್ತಾಗುತ್ತೆ, ಪಬ್ಲಿಕ್ ಅಂದ ತಕ್ಷಣ ಗವರ್ಮೆಂಟ್ ಇಂದು ಅದರಲ್ಲಿ ಶೇರ್ ಹೋಲ್ಡಿಂಗ್ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ ನೋಡೋದಾದ್ರೆ ಎಸ್ ಬಿ ಐ ಆಗಿರ್ಬೋದು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು. ದೀಸ್ ಆರ್ ಆಲ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ ಪ್ರೈವೇಟ್ ಇಂಡಿವಿಜುವಲ್ ಶೇರ್ ಹೋಲ್ಡಿಂಗ್ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ ಎಚ್ ಡಿ ಎಫ್ ಸಿ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೇಂದ್ರ ಬ್ಯಾಂಕ್, ಎಸ್ ಬ್ಯಾಂಕ್, ಐಸಿಐಸಿಐ ಬ್ಯಾಂಕ್. ದೀಸ್ ಆರ್ ಎಕ್ಸಾಂಪಲ್ ಆಫ್ ದ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್. ನೆಕ್ಸ್ಟ್ ಫಾರಿನ್ ಬ್ಯಾಂಕ್ಸ್ ಅಂದ್ರೆ ಫಾರಿನರ್ಸ್ ಶೇರ್ ಹೋಲ್ಡಿಂಗ್ ಜಾಸ್ತಿ ಇರುತ್ತೆ. ಅದನ್ನ ಫಾರಿನ್ ಬ್ಯಾಂಕ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡೋದಾದ್ರೆ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್, ಸಿಟಿ ಬ್ಯಾಂಕ್, ಎಚ್ ಎಸ್ ಬಿ ಸಿ ಬ್ಯಾಂಕ್, ಆಮೇಲೆ ಬಿ ಎನ್ ಬಿ ಬ್ಯಾಂಕ್ ಎಕ್ಸೆಟ್ರಾ. ದೆನ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಅನ್ನು ನೋಡೋದಾದ್ರೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಲ್ಲಿ 50% ಸೆಂಟ್ರಲ್ ಗವರ್ಮೆಂಟ್ ಇದ್ದು ಶೇರ್ ಇದ್ರೆ, 15% ಸ್ಟೇಟ್ ಗವರ್ಮೆಂಟ್ ಇದ್ದು ಶೇರ್ ಇರುತ್ತೆ ಅಂಡ್ 35% ಸ್ಪಾನ್ಸರ್ ಬ್ಯಾಂಕ್ ಇಂದು ಶೇರ್ ಇರುತ್ತೆ. ಯು ಹ್ಯಾವ್ ಟು ರಿಮೆಂಬರ್ ದಟ್ ಈ ರೇಷಿಯೋ ಏನಿದೆ ಇದನ್ನ ನೆನ್ಪಿಟ್ಕೊಳ್ಳಿ. ರೀಜನಲ್ ರೂರಲ್ ಬ್ಯಾಂಕ್ಸ್ ಅಲ್ಲಿ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಇದು 50% ಶೇರ್ ಇದ್ರೆ, ಮತ್ತೆ ಸ್ಟೇಟ್ ಗವರ್ಮೆಂಟ್ ಇಂದು 15% ಶೇರ್ ಇರುತ್ತೆ ಅಂಡ್ ಸ್ಪಾನ್ಸರ್ ಬ್ಯಾಂಕ್ ಇಂದು 35% ಶೇರ್ ಇರುತ್ತೆ ರೀಜನಲ್ ರೂರಲ್ ಬ್ಯಾಂಕ್ ಅಲ್ಲಿ. ಎಕ್ಸಾಂಪಲ್ ನೋಡೋದಾದ್ರೆ ಆಂಧ್ರ ಪ್ರದೇಶ್ ಗ್ರಾಮೀಣ ಬ್ಯಾಂಕ್, ವಿಕಾಸ್ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ದಿಸ್ ಆರ್ ಆಲ್ ರೀಜನಲ್ ರೂರಲ್ ಬ್ಯಾಂಕ್. ಸ್ಪೆಸಿಫಿಕ್ ರೀಜನ್ ಗೆ ಅಂತ ಬ್ಯಾಂಕ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಓಕೆ ಓಕೆ, ಐ ವಿಲ್ ಅಪ್ಲೋಡ್ PDF ಅಪ್ಲೋಡ್ ಮಾಡ್ತೇನೆ. ಎಕನಾಮಿ ಸ್ಟಾರ್ಟ್ ಇಂದ PDF ಅಪ್ಲೋಡ್ ಮಾಡ್ತೀನಿ. ಸೊ ಐ ಹ್ಯಾವ್ ಟು ಫಸ್ಟ್ ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಬೇಕು. ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಸೊ ಯು ಕ್ಯಾನ್ ಚೆಕ್ಔಟ್. ದೆನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಆಲ್ರೆಡಿ ಹೇಳಿದಾಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ ಗೌರ್ಮೆಂಟ್ ಇಂದು ಶೇರ್ ಹೋಲ್ಡಿಂಗ್ ಜಾಸ್ತಿ ಇರುತ್ತೆ. ಅದನ್ನ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಕರೀತಾರೆ. ಅದನ್ನ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಕೂಡ ಕರೀತಾರೆ. ಓಕೆ, ಸೊ ಮೋರ್ ದನ್ 50% ಕೂಡ ಕಿಂತ ಜಾಸ್ತಿ ಇರ್ಬೇಕಷ್ಟೇ ಶೇರ್ ಹೋಲ್ಡಿಂಗ್. ಈಗ ಶೇರ್ ಹೋಲ್ಡಿಂಗ್ ಜಾಸ್ತಿ 50% ಗಿಂತ ಜಾಸ್ತಿ ಇದ್ರೆ ಮಾತ್ರ ಅದನ್ನ, ಇವಾಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ 50% ಗಿಂತ ಜಾಸ್ತಿ ಗವರ್ಮೆಂಟ್ ಶೇರ್ ಹೋಲ್ಡಿಂಗ್ ಇರುತ್ತೆ. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ 50% ಗಿಂತ ಜಾಸ್ತಿ ಪ್ರೈವೇಟ್ ಎಂಟಿಟಿದು ಶೇರ್ ಹೋಲ್ಡಿಂಗ್ ಇರುತ್ತೆ. ದಿಸ್ ಆರ್ ಬೇಸಿಕ್. ಓಕೆ, ದೆನ್ ಎಕ್ಸಾಂಪಲ್ಸ್ ನೋಡೋದಾದ್ರೆ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಎಸ್ ಬಿ ಐ, ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ದೆನ್ ಇಂಡಿಯನ್ ಬ್ಯಾಂಕ್, ದೆನ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ಬ್ಯಾಂಕ್, ಸಿಂಧ್ ಬ್ಯಾಂಕ್, UCO ಬ್ಯಾಂಕ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ. ದಿಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ ಆಫ್ ದ national banks. Union Bank, I think Canara Bank and Union Bank of India both are merged alva, merged or something would have happened. Then more than 50% ಗಿಂತ ಜಾಸ್ತಿ ಪ್ರೈವೇಟ್ ಮೆಂಬರ್ ಎಂಟಿಟೀಸ್
ಶೇರ್ ಹೋಲ್ಡಿಂಗ್ ಇರುತ್ತೆ. ಅದನ್ನ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡೋದಾದ್ರೆ ಐಸಿಐಸಿ ಬ್ಯಾಂಕ್, HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ದಿಸ್ ಆರ್ ಆಲ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್. ಅಂಡ್ ಒನ್ ಆಫ್ ದ ಟ್ರಸ್ಟೆಡ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ ಟ್ರಸ್ಟೆಡ್ ಬ್ಯಾಂಕ್ಸ್ ಯಾವ್ದಂದ್ರೆ HDFC ಬ್ಯಾಂಕ್, ಐಸಿಐಸಿ ಬ್ಯಾಂಕ್ ಮತ್ತೆ ಆಕ್ಸಿಸ್ ಬ್ಯಾಂಕ್. ದಿಸ್ ಆರ್ ಆಲ್ ಡೂಯಿಂಗ್ ವೆಲ್ ರಾದರ್ ದನ್ ಕಂಪೇರ್ ಟು ದ ಪ್ರೈವೇಟ್ ಪಬ್ಲಿಕ್ ಬ್ಯಾಂಕ್ಸ್. HDFC ಆಗಿರ್ಬೋದು, ಐಸಿಐಸಿ ಬ್ಯಾಂಕ್ ಆಗಿರ್ಬೋದು, ಇದೆಲ್ಲ. ಸೊ ಅದ್ರಲ್ಲಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ ಓಲ್ಡ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಬರುತ್ತೆ, ನ್ಯೂ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಬರುತ್ತೆ. ಓಲ್ಡ್ ಸೆಕ್ಟರ್ಸ್ ಬ್ಯಾಂಕ್ ಅಂದ್ರೆ LPG ಬರಕ್ಕೂ ಮುಂಚೆ ಎಸ್ಟಾಬ್ಲಿಷ್ ಮಾಡಿದ್ರಲ್ಲ ಬ್ಯಾಂಕ್ಸ್, ಅವನ್ನ ಓಲ್ಡ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಕರೀತಾರೆ. ನ್ಯೂ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂದ್ರೆ ಆಫ್ಟರ್ ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಆದ್ಮೇಲೆ ಎಸ್ಟಾಬ್ಲಿಷ್ ಮಾಡಿದಂತ ಬ್ಯಾಂಕ್ಸ್ ಗಳನ್ನ ನ್ಯೂ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಕರೀತಾರೆ. ಎಸ್ಪೆಷಲಿ 1969, 1980 ಇದ್ದಂತ ಬ್ಯಾಂಕ್ಸ್ ಗಳನ್ನ ಓಲ್ಡ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಫಾರಿನ್ ಬ್ಯಾಂಕ್ಸ್ ಅಲ್ಲಿ ಕೆನರಾ ಬ್ಯಾಂಕ್ ಮರ್ಜರ್ ವಿತ್ ಸಿಂಡಿಕೇಟ್ ಬ್ಯಾಂಕ್. ಓಕೆ ಓಕೆ, ಮರ್ಜರ್ ವಿತ್ ಸಿಂಡಿಕೇಟ್ ಬ್ಯಾಂಕ್. ಫಾರಿನ್ ಬ್ಯಾಂಕ್ಸ್ ಅಂದ್ರೆ ಫಾರಿನ್ ಎಂಟಿಟಿದು ಮೋರ್ ದನ್ 50% ಶೇರ್ ಇದ್ರೆ ಅದನ್ನ ಫಾರಿನ್ ಬ್ಯಾಂಕ್ಸ್ ಅಂತ ಕರೀತಾರೆ. ಎಷ್ಟು ಎಕ್ಸಾಂಪಲ್ ನೋಡ್ತಿದ್ರೆ HSBC ಬ್ಯಾಂಕ್, ಸಿಟಿ ಬ್ಯಾಂಕ್ ಎಕ್ಸೆಟ್ರಾ. ರೀಜನಲ್ ರೂರಲ್ ಬ್ಯಾಂಕ್ಸ್ ಅಲ್ಲಿ ನಾನು ಆಲ್ರೆಡಿ ಹೇಳ್ದಾಗೆ 50:15:35 ರೇಷಿಯೋದಲ್ಲಿ ಶೇರ್ ಹೋಲ್ಡಿಂಗ್ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಇನ್ 50 ಇದ್ರೆ ಸ್ಟೇಟ್ ಗೌರ್ಮೆಂಟ್ ಇನ್ 15 ಇರುತ್ತೆ. ಅಂಡ್ ಅದರ್ ಬ್ಯಾಂಕರ್ಸ್ ಇಂದು 35% ಇರುತ್ತೆ. ಓಕೆ, ರೀಜನಲ್ ರೂರಲ್ ಬ್ಯಾಂಕ್ಸ್ ನ ಎಸ್ಟಾಬ್ಲಿಷ್ ಮಾಡಿದ್ದು ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಆಫ್ ದ ನರಸಿಂಹಂ ವರ್ಕಿಂಗ್ ಕಮಿಟಿ. ಸೊ ನರಸಿಂಹಂ ವರ್ಕಿಂಗ್ ಕಮಿಟಿ ಕೂಡ ಇಂಪಾರ್ಟೆಂಟ್ ವೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್, ಬಿಕಾಸ್ ಮೇಜರ್ ಅವರು ತುಂಬಾ ರೆಕಮೆಂಡೇಶನ್ ಮಾಡಿದ್ರು. ಅದ್ರಲ್ಲಿರುವಂತ ತುಂಬಾ ರೆಕಮೆಂಡೇಶನ್ ಫಾಲೋ ಮಾಡಿದ್ಮೇಲೆ ಈಗ ಬೇಸಲ್ ನಾರ್ಮ್ಸ್ ಅದೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಹಲವಾರು ಬದಲಾವಣೆ ತಂದ್ರು. ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ತಗೊಂಡ್ ಬಂದ್ರು. ಸೊ ನರಸಿಂಹ ಕಮಿಟಿ ರೆಕಮೆಂಡೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್. ಓಕೆ, ರೀಜನಲ್ ರೂರಲ್ ಬ್ಯಾಂಕ್ ಏನಿದೆ, ದೇ ಆರ್ ಎಸ್ಟಾಬ್ಲಿಷ್ಡ್ ಎಸ್ ಎ ಪಾರ್ಟ್ ಆಫ್ ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಇಂಡಿಯಾ ಅಂಡರ್ ದ ಪ್ರೊವಿಷನ್ಸ್ ಆಫ್ ದ ಆರ್ಡಿನೆನ್ಸ್ ಪಾಸ್ಡ್ ಇನ್ 1975 ಅಂಡ್ ದ ರೀಜನಲ್ ಬ್ಯಾಂಕ್ಸ್ ಆಫ್ 1976. ಓಕೆ, ರೀಜನಲ್ ರೂರಲ್ ಬ್ಯಾಂಕ್ಸ್ ಆಲ್ರೆಡಿ ನಾನು ಹೇಳ್ದೆ. ಸೊ ಈ ಅಂದ್ರೆ ಆಬ್ಜೆಕ್ಟಿವ್ಸ್ ಆಫ್ ದೀಸ್ ಬ್ಯಾಂಕ್. ಸೊ ಆಬ್ಜೆಕ್ಟಿವ್ಸ್ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಆಬ್ಜೆಕ್ಟಿವ್ ನೋಡಿದ್ರೆ, ಸೊ ಮೇಜರ್ಲಿ ದೇರ್ ಏಮ್ ವಾಸ್ ಟು ಇನ್ಕ್ರೀಸ್ ಕ್ರೆಡಿಟ್ ಟು ವೀಕರ್ ಸೆಕ್ಷನ್ಸ್, ಎಸ್ಪೆಷಲಿ ಮಾರ್ಜಿನಲ್ ಫಾರ್ಮರ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಲೇಬರ್ಸ್ ಆಗಿರ್ಬೋದು, ಆರ್ಟಿಷನ್ಸ್ ಆಗಿರ್ಬೋದು, ಅವರಿಗೆ ಮತ್ತೆ ರೂರಲ್ ಸೇವಿಂಗ್ಸ್ ನ ಮೊಬಿಲೈಸ್ ಮಾಡೋದಾಗಿರ್ಬೋದು, ಸಪೋರ್ಟ್ ಮಾಡೋದಾಗಿರ್ಬೋದು, MSME ಗೆ. ಅಂಡ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಜಸ್ಟ್ ಅಂದ್ರೆ ಡೆಪಾಸಿಟ್ಸ್ ಏನಿರುತ್ತೆ, ಮೇಜರ್ಲಿ ಅವರು ಫೋಕಸ್ ಮಾಡೋದು ಅರ್ಬನ್ ಮತ್ತೆ ಸೆಮಿ ಅರ್ಬನ್ ಏರಿಯಾಸ್ ಗಳಲ್ಲಿ. ಯಾಕೆಂದ್ರೆ ಸಿಟೀಸ್ ಗಳಲ್ಲೆಲ್ಲ ದೇ ಫೋಕಸ್ ಮೋರ್ ಆನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಎಲ್ಲ ಡೆಪಾಸಿಟ್ ಮಾಡಿರೋದ್ರಿಂದ ರೀಜನಲ್ ರೂರಲ್ ಬ್ಯಾಂಕ್ಸ್ ಗಳ ಎಸ್ಟಾಬ್ಲಿಷ್ ಮಾಡಿದ್ರೆ ಇಲ್ಲಿ ಅಷ್ಟು ಯಾರು ನೋಡಲ್ಲ. ಸೊ ಅದಕ್ಕೋಸ್ಕರ ಸೆಮಿ ಅರ್ಬನ್ ಏರಿಯಾಸ್ ಅಲ್ಲಿ ಅವ್ರು ಮೇಜರ್ಲಿ ಫೋಕಸ್ ಮಾಡ್ತಾರೆ. ನೆಕ್ಸ್ಟ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಏನಿದೆ, ರಿಕ್ವೈರ್ಡ್ ಟು ಪ್ರೊವೈಡ್ 17% ಆಫ್ ದ ಟೋಟಲ್ ಕ್ರೆಡಿಟ್ ಟು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್. ಪ್ರಯಾರಿಟಿ ಸೆಕ್ಟರ್ಸ್ ಅಂದ್ರೆ ನೋಡಿ, RBI ಸರ್ಟನ್ ಸೆಕ್ಟರ್ಸ್ ನ ಪ್ರಯಾರಿಟಿ ಸೆಕ್ಟರ್ಸ್ ಅಂತ ಮಾಡಿದೆ. ಅಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಗೆ ಕ್ರೆಡಿಟ್ ಕೊಡೋದಾಗಿರ್ಬೋದು, ಅಗ್ರಿಕಲ್ಚರ್ ಸೆಕ್ಟರ್ಸ್ ಗೆ ಕ್ರೆಡಿಟ್ ಕೊಡೋದಾಗಿರ್ಬೋದು, ಎಜುಕೇಶನ್ ಸೆಕ್ಟರ್ಸ್ ಗೆ ಕ್ರೆಡಿಟ್ ಕೊಡೋದಾಗಿರ್ಬೋದು, ಆಮೇಲೆ ಹೋಮ್ ಲೋನ್ ಆಗಿರ್ಬೋದು. ದಿಸ್ ಆರ್ ಆಲ್ ಪ್ರಯಾರಿಟಿ ಸೆಕ್ಟರ್ಸ್ ಲೆಂಡಿಂಗ್ ಅಂತ ಕನ್ಸಿಡರ್ ಮಾಡುತ್ತೆ. ಅಂದ್ರೆ ಇವರು ಬ್ಯಾಂಕ್ಸ್ ಗಳು ಅಟ್ಲೀಸ್ಟ್ ತಮ್ಮ 40% ಏನಿರುತ್ತೆ, 40% ಲೋನ್ ಏನ್ ಕೊಡ್ತಾರೆ ಅದರಲ್ಲಿ 40% ಅಟ್ಲೀಸ್ಟ್ ಈ ಪ್ರಯಾರಿಟಿ ಸೆಕ್ಟರ್ಸ್ ಗೆ ಕೊಡ್ಬೇಕು ಅಂತ. ಓಕೆ, ಬೇರೆ ಬ್ಯಾಂಕ್ಸ್ ಗಳು ಬಟ್ ರೀಜನಲ್ ರೂರಲ್ ಬ್ಯಾಂಕ್ಸ್ 75% ಪ್ರಯಾರಿಟಿ ಸೆಕ್ಟರ್ಸ್ ಗೆ ಲೋನ್ ಕೊಡ್ತಾರೆ. ರೀಜನಲ್ ರೂರಲ್ ಬ್ಯಾಂಕ್ಸ್, ಬೇರೆ ಬ್ಯಾಂಕ್ಸ್ 40%. ಓಕೆ, RBI ಸೆಟ್ ಮಾಡಿದ್ದು ಪ್ರಯಾರಿಟಿ ಸೆಕ್ಟರ್ಸ್ ಲೆಂಡಿಂಗ್ ಕೊಡ್ಬೇಕು ಅಂತ. ಈ ಕೆಲವೊಂದಿಷ್ಟು ಸೆಕ್ಟರ್ಸ್ ನ ಪ್ರಯಾರಿಟಿ ಸೆಕ್ಟರ್ಸ್ ಅಂತ ಮಾಡ್ಬಿಟ್ಟು ಆ ಸೆಕ್ಟರ್ಸ್ ಗೆ ಅಟ್ಲೀಸ್ಟ್ ಏಕೆಂದ್ರೆ ಈಗ ನೋಡಿ, ಅಗ್ರಿಕಲ್ಚರ್ ಅಂದ ತಕ್ಷಣ ಲೋನ್ ಕೊಡೋದಕ್ಕೆ ಯಾರು ಬರಲ್ಲ, ಹಿಂದೆ ಹೋಗ್ಬಿಡ್ತಾರೆ. ಅಗ್ರಿಕಲ್ಚರ್ ಸೆಕ್ಟರ್ಸ್ ಗೆ ಲೋನ್ ಕೊಡ್ಬೇಕು ಅಂದ ತಕ್ಷಣ ಎಲ್ಲ. ಸೊ ಹಂಗೆ ಆತರ ಎಲ್ಲ ಸಿಚುವೇಶನ್ ಮಾಡ್ಬಿಟ್ರೆ ಫಾರ್ಮರ್ಸ್ ಗಳು ಮುಂದುವರಿಯೋದು ಹೇಗೆ? ಸೊ ಅದಕ್ಕೋಸ್ಕರ RBI ಈ ತರ ಮಾಡಿದ್ದು.
ಆಲ್ರೆಡಿ ನಾನು ಹೇಳ್ದಾಗೆ ದಟ್ ರೇಷಿಯೋ ಅಂಡ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಕೂಡ ದೇ ಆರ್ ರೆಗ್ಯುಲೇಟೆಡ್ ಬೈ ದ RBI ಅಂಡ್ ದೇ ಆರ್ ಸೂಪರ್ವೈಸ್ಡ್ ಬೈ ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಕೂಡ ನಾವು ಡಿಸ್ಕಸ್ ಮಾಡೋಣ ದೆನ್ ಅಪ್ಕಮಿಂಗ್ ಕ್ಲಾಸ್ ಅಲ್ಲಿ. Then what are the importance of commercial banks? ನೋಡೋದಾದ್ರೆ what they will do, they accept deposit, they provide loans to the deposit, they are intermediary, financial intermediary, they accept the ಒಂದ್ ಕೈಲಿ ದುಡ್ಡನ್ನ ಇಸ್ಕೊಳ್ತಾರೆ, ಇನ್ನೊಂದ್ ಕೈಲಿ ದುಡ್ಡನ್ನ ಕೊಡ್ತಾರೆ, ಇಂಟ್ರೆಸ್ಟ್ ಅರ್ನ್ ಮಾಡ್ತಾರೆ. ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದ್ರೆ ಒಬ್ರಿಂದ ಸೇವಿಂಗ್ಸ್ ಇಂದ ದುಡ್ಡನ್ನ ತಗೊಂಡು ಇನ್ನೊಬ್ರಿಗೆ ಕೊಡೋದು ಫೈನಾನ್ಷಿಯಲ್ ಇನ್ಕ್ಲೂಷನ್. ಅಂದ್ರೆ ದುಡ್ಡುಗಳನ್ನ ಇನ್ವೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ದಟ್ ಫೈನಾನ್ಸ್ ಅಂದ್ರೆ ಮನಿ ಸರ್ಕ್ಯುಲೇಟ್ ಆಗುತ್ತೆ. ಅದನ್ನ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಕರೀತಾರೆ. ನೆಕ್ಸ್ಟ್ ಡಿಜಿಟಲ್ ಎಕನಾಮಿನ ಕೂಡ ಪ್ರಮೋಟ್ ಮಾಡ್ತಾರೆ. ಲೈಕ್ ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡೋದಾಗಿರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ನ ಪ್ರೊವೈಡ್ ಮಾಡೋದಾಗಿರ್ಬೋದು, ದೆನ್ ದಟ್ ಏನಂತಾರೆ ಮೊಬೈಲ್ ಬ್ಯಾಂಕಿಂಗ್ ನ ಪ್ರೊವೈಡ್ ಮಾಡೋದಾಗಿರ್ಬೋದು. ಸೊ ಅದನ್ನೆಲ್ಲ ಡಿಜಿಟಲ್ ಎಕನಾಮಿನ ಪ್ರಮೋಟ್ ಮಾಡೋದು ಕೂಡ ಕಮರ್ಷಿಯಲ್ ಬ್ಯಾಂಕ್ಸ್ ಮಾಡುತ್ತೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಕೋಆಪರೇಟಿವ್ ಬ್ಯಾಂಕ್ಸ್. ಕೋಆಪರೇಟಿವ್ ಬ್ಯಾಂಕ್ಸ್ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಕೋಆಪರೇಟಿವ್ ಬ್ಯಾಂಕ್ಸ್ ಆದ್ಮೇಲೆ ವಿ ಹ್ಯಾವ್ ಸಮ್ ಮೋರ್ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಎಲ್ಲ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಸೊ ಕೋಆಪರೇಟಿವ್ ಬ್ಯಾಂಕ್ಸ್ ಆದ್ಮೇಲೆ ವಿ ಹ್ಯಾವ್ ಡೆವಲಪ್ಮೆಂಟ್ ಬ್ಯಾಂಕ್ಸ್, ಅದಾದ್ಮೇಲೆ ವಿ ಹ್ಯಾವ್ ಡಿಫ್ರೆನ್ಶಿಯೇಟೆಡ್ ಬ್ಯಾಂಕ್ಸ್, ಡೆವಲಪ್ಮೆಂಟ್ ಬ್ಯಾಂಕ್ಸ್, ಡಿಫ್ರೆನ್ಶಿಯೇಟೆಡ್ ಬ್ಯಾಂಕ್ಸ್, ಇದನ್ನೆಲ್ಲ ಕೂಡ ನಾವು ಡಿಸ್ಕಸ್ ಮಾಡೋಣ. ಅಂಡ್ ಡಿಫರೆನ್ಸ್ ಬಿಟ್ವೀನ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಬ್ಯಾಂಕ್ಸ್ ಅಂಡ್ ನಾನ್ ಬ್ಯಾಂಕ್ ಫೈನಾನ್ಷಿಯಲ್ ಕಂಪನೀಸ್, ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಷನ್. ಐ ವಿಲ್ ಎಂಡ್ ದಿಸ್ ಕ್ಲಾಸ್. ಸೊ ನಾಳೆಯಿಂದ ರೆಗ್ಯುಲರ್ಲಿ ಕ್ಲಾಸ್, ಫೆಸ್ಟಿವಲ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಕ್ಲಾಸ್ ಮಿಸ್ ಆಯ್ತು ಅಷ್ಟೇ. ಟುಮಾರೋ ಆನ್ವರ್ಡ್ಸ್ ವಿ ಹ್ಯಾವ್ ರೆಗ್ಯುಲರ್ ಕ್ಲಾಸ್.